हरे कृष्णा 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 हरे हरे, हरे राम 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 हरे हरे. So 15th shloka is like this. Namam dushkrutino mudha prapadyante naradhama mayaya partagnana asuram bhavamashritaah. Namam dushkrutino mudha प्रपद्यन्ते नराधमाः मायापहृतज्ञाना आसुरं भावमाश्रिताः. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಆ್ಯಕ್ಚುಲಿ 4 ಪ್ರಕಾರದ ಜನ ನನ್ನ ಹತ್ರ ಬರೋದಿಲ್ಲ. ರೈಟ್. ಆ್ಯಕ್ಚುಲಿ ಭಗವದ್ಗೀತೆಯ ಅಧ್ಯಾಯದಲ್ಲಿ ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ, ದೈವೀ ಏಷಾ ಗುಣಮಯಿ ಮಮ ಮಾಯಾ ದುರುತ್ಯೆ ಮಾಮೇವೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಸೊ ಮಾಯಾಶಕ್ತಿ ತುಂಬ ಪ್ರಬಲವಾದದ್ದು. ಈ ಮಾಯಾಶಕ್ತಿಯ ಪ್ರಭಾವದಿಂದ ಹೊರಬರಲು, ಇದನ್ನು ದಾಟಲು ತುಂಬ ಕಷ್ಟ. ದುರತ್ಯಯ, ಸೊ ಡಿಫಿಕಲ್ಟ್ ಟು ಕ್ರಾಸ್. ಸೊ ಮಾಯಾಶಕ್ತಿಯ ಪ್ರಭಾವದಿಂದ ಕೆಲವು ಜನ ಭಗವಂತನಿಗೆ ಶರಣಾಗೋದಿಲ್ಲ. ಯಾಕೆಂದರೆ ಮಾಯಾಶಕ್ತಿ ಅವರನ್ನು ಪ್ರಬಲವಾಗಿ ಕವರ್ ಮಾಡಿಬಿಡೋದು, ಆವರಿಸಿದ್ದಾರೆ. ಆದ ಕಾರಣದಿಂದ ಅವರು ಭಗವಂತನ ಹತ್ರ ಬರೋಕ್ಕಾಗ್ತಾ ಇಲ್ಲ ಅವರಿಗೆ. ಅಂಥವರು ಯಾರು ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಯಾರು ಮಾಯಾ ಶಕ್ತಿಯಿಂದ, ಶಕ್ತಿಯ ಪ್ರಭಾವದಲ್ಲಿ ಯಾರಿದ್ದಾರೆ, ಮಾಯಾಶಕ್ತಿಯ ಪ್ರಭಾವದಿಂದ ಹೊರಬರಲು ಯಾರು ಪ್ರಯತ್ನ ಪಡ್ತಾ ಇದ್ದಾರೆ, ಅವರ ಬಗ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ 4 ಪ್ರಕಾರದ ಜನರು, ಅವರಲ್ಲಿ ಫಸ್ಟ್ ಮೂಢರು. ಮೂಢ ಅಂದರೆ ಫೂಲ್, ಗ್ರಾಸ್ ಫೂಲಿಶ್ ಪರ್ಸನ್, ಮೂಢ. ಕೃಷ್ಣ ಮೂಢ ಅನ್ನೋ ಪದವನ್ನು ಹಲವಾರು ಬಾರಿ ಭಗವದ್ಗೀತೆಯಲ್ಲಿ ಪ್ರಯೋಗ ಮಾಡ್ತಾನೆ. ರೈಟ್. ಸೊ ಮೂಢೋಯಂ ನಾಭಿಜಾನಾತಿ, ಮೂರ್ಖರು ನನ್ನನ್ನು ತಿಳಿಯಲು ಸಾಧ್ಯವಿಲ್ಲ. ಸೊ ಇಲ್ಲಿ ಮೂಢರು ನನ್ನ ಹತ್ರ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಹೂ ಇಸ್ ಅ ಮೂಢ? ಮೂಢ ಇಸ್ ಅ ಫೂಲಿಶ್ ಪರ್ಸನ್, ಮೀನ್ಸ್ ಹೂ ಇಸ್ ಎಂಗೇಜ್ಡ್ ಇನ್ ಸೆನ್ಸ್ ಗ್ರಾಟಿಫಿಕೇಶನ್. ಯಾರು ಇಂದ್ರ ತೃಪ್ತಿಯಲ್ಲಿ ತೊಡಗಿದ್ದಾರೆ ಅವರಿಗೆ ಮೂಢರು ಅಂತ ಕೃಷ್ಣ ಹೇಳ್ತಾನೆ. ಸೊ ಅವರು ಕೇವಲ ಭೌತಿಕ ಇಂದ್ರ ತೃಪ್ತಿಗೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಕತ್ತೆ ಥರ ದುಡಿತಾರೆ. ಕತ್ತೆ ಕೂಡ ಮೂರ್ಖ ಅಥವಾ ಮೂಢ ಅಂತ ಕರೀತಾರೆ. ಏಕೆಂದರೆ ಕತ್ತೆ ತುಂಬ ದುಡಿತೆ, ತುಂಬ ಪರಿಶ್ರಮ ಪಡುತ್ತೆ. ನೋಡಿರ್ಬೇಕಲ್ಲ ಕತ್ತೆ ಯಾವ ರೀತಿ ಭಾರ ಹೊತ್ಕೊಂಡು ಓಡಾಡುತ್ತೆ. ಅಗಸನ ಹತ್ರ ಕತ್ತೆಗಳಿರ್ತವೆ. ರೈಟ್. ಸೊ ಕತ್ತೆಗಳ ಮೇಲೆ ಹಸಿ ಬಟ್ಟೆ ಹಾಕ್ಕೊಂಡು ಅಗಸ ಬಟ್ಟೆ ಒಗೆದು ಬರ್ತಾನೆ. ಆದರೆ ಕತ್ತೆ, ನಾನು ಈ ಭಾರ ಹೊತ್ತು ನನ್ನ ಮಾಲೀಕನ ಸೇವೆ ಮಾಡಿದರೆ ಮಾತ್ರ ನನಗೆ ಹುಲ್ಲು ಸಿಗುತ್ತೆ, ಮೇವು ಸಿಗುತ್ತೆ ಅಂತ ಕಷ್ಟಪಡುತ್ತೆ. ಆದರೆ ಎಲ್ಲ ಕಡೆ ಮೇವಿದೆ, ಹೌದು ತಾನೆ? ಹೊರಗಡೆ ಹೋದರೆ ಎಲ್ಲ ಕಡೆ ಹುಲ್ಲು ಸಿಗುತ್ತೆ. ಬಟ್ ಈ ಕತ್ತೆ ಏನು ತಿಳ್ಕೊಳ್ಳುತ್ತೆ, ನಾನು ಬರೀ ಕೆಲಸ ಮಾಡಿದರೆ ಮಾತ್ರ ನನಗೆ ಇದು ಸಿಗುತ್ತೆ ಅಂತ. ಸೊ ದ್ಯಾಟ್ ಇಸ್ ಕಾಲ್ಡ್ ಎಸ್ ಎ ಮೂರ್ಖ, ಫೂಲ್, ಮೂಢ. ಸೊ ಇಂತಹ ಮೂರ್ಖರು ಆ್ಯಕ್ಚುಲಿ ಮನುಷ್ಯರು ಕೂಡ ಕತ್ತೆ ಥರ ದುಡಿತಾರೆ. ಯಾಕೆಂದರೆ ಅವ್ರಿಗೆ ವಿಶ್ವಾಸ ಇಲ್ಲ ದೇವರು ನೋಡ್ಕೊತಾನೆ ಅನ್ನೋದು. ನಮ್ಮ ಅವಶ್ಯಕತೆಗಳನ್ನು ದೇವರು ಪೂರೈಸ್ತಾನೆ. ರೈಟ್. ಹೊಟ್ಟೆಗೆ ಊಟ ಬೇಕು, ಮೈಗೆ ಬಟ್ಟೆ ಬೇಕು, ಮತ್ತು ಏನಂತಾರೆ ಸ್ವಲ್ಪ ಆರೋಗ್ಯ ಬೇಕು. ಭಗವಂತ ನಮಗೇನು ಬೇಕು ಅದನ್ನೆಲ್ಲ ಕೊಡ್ತಾನೆ. ಆ ನಂಬಿಕೆ ಇರಬೇಕು. ಮತ್ತು ಅದಕ್ಕೋಸ್ಕರ ಎಷ್ಟು ಪರಿಶ್ರಮ ಪಡಬೇಕು ಅಷ್ಟೇ ಪರಿಶ್ರಮ ಪಡಬೇಕು. ಆದರೆ ಕೆಲವೊಬ್ಬರು ನೋಡ್ತೀವಿ, ಎಸ್ಪೆಷಲಿ ಬೆಂಗಳೂರಂಥ ನಗರದಲ್ಲಿ ಕತ್ತೆ ಥರ ದುಡಿತಾರೆ. ಬೆಳಗ್ಗೆ 8 ಗಂಟೆಗೆ ಎದ್ದು ಏನೋ ರೆಡಿಯಾಗಿ ಕ್ಯಾಬ್ ಬರುತ್ತೆ, ಕ್ಯಾಬ್ ಹತ್ತಿ ಆಫೀಸಿಗೆ ಹೋಗೋದು, ಆಫೀಸಿಗೆ ಹೋಗಿ ಇಡೀ ಸಾಯಂಕಾಲ ಕೆಲವೊಮ್ಮೆ ರಾತ್ರಿವರೆಗೂ ದುಡಿದು ಡೈರೆಕ್ಟ್ ಡಿನ್ನರ್ ಟೈಮಿಗೆ ಅಟೆಂಡೆನ್ಸ್ ಮನೆಯಲ್ಲಿ. ರೈಟ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಅಟೆಂಡೆನ್ಸು ಆಫೀಸಲ್ಲಿ, ಡಿನ್ನರ್ ಟೈಮಲ್ಲಿ ಮನೆಯಲ್ಲಿ. ಊಟ ಮಾಡೋದು, ಮಲ್ಕೊಂಬಿಡೋದು, ಮತ್ತು ಬೆಳಿಗ್ಗೆ ಹೇಳೋದು,
ಸ್ನಾನ ಮಾಡೋದು, ಆಫೀಸಿಗೆ ಹೋಗೋದು, ದುಡಿಯೋದು, ಮತ್ತೆ ವಾಪಸ್ ಬರೋದು. ಸೊ ದುಡ್ಡು ಸಿಗ್ತಾ ಇದೆ, ದುಡ್ಡಿಂದ ಸಂತೋಷ ಸಿಗ್ತಾ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಮಾನಸಿಕ ಒತ್ತಡ, ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಎಷ್ಟೊಂದು ಕಷ್ಟ. ಕರೆಕ್ಟ್? ಸೊ ಅಂತಹ ವ್ಯಕ್ತಿಗೆ ಮೂಢ ಅಂತ ಕರೀತಾರೆ. ಎ ಗ್ರಾಸ್ ಫೂಲಿಶ್ ಮ್ಯಾನ್, ಮೂಢ. ಸೊ ದಟ್ ಇಸ್ ಫಸ್ಟ್ ಕ್ಯಾಟಗರಿ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ. ಎರಡನೇ ಕ್ಯಾಟಗರಿಯವನು ಯಾರು? ನರಾಧಮ. ನರ ಅಂದರೆ ಮನುಷ್ಯ, ನರಾಧಮ ಅಂದರೆ ಅತಿ ಕೆಳಮಟ್ಟದ ಮನುಷ್ಯ. ಸೊ ಅವನಿಗೆ ನರಾಧಮ ಅಂತ ಇಲ್ಲಿ ಕರೆದಿದ್ದಾರೆ. Right? Prabhupada says here in translation, those miscreants who are grossly foolish, who are lowest among mankind, whose knowledge is stolen by illusion, and who partake of the atheist nature of demons, do not surrender to me. So ಮೂರ್ಖರು, ನರಾಧಮರು, ಮತ್ತು ಮಾಯಾ ಅಪಹೃತ ಜ್ಞಾನ, ಅದರ ಬಗ್ಗೆನೂ ಚರ್ಚೆ ಮಾಡೋಣ. ಸೊ ನಂತರ ಲಾಸ್ಟಲ್ಲಿ ಆಸುರಂ ಭಾವಂ ಆಶ್ರಿತ, ಅಸುರರು, ಅವರು ಭಗವಂತನಿಗೆ ಶರಣಾಗೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಸೊ ನರಾಧಮರು ಅಂತಂದರೆ ಯಾರು? ಅದನ್ನು ಇಲ್ಲಿ ಪ್ರಭುಪಾದರು ವರ್ಣನೆ ಮಾಡ್ತಾರೆ. ಅವ್ರು ಯಾರಂದರೆ, ಐ ಜಸ್ಟ್ ಗೋ ಟು ದ ಪರ್ಪಟ್. ನರಾಧಮ 84 ಲಕ್ಷ ಯೋನಿಗಳಿದ್ದಾವೆ. ಕರೆಕ್ಟ್? 84 lakh ಸ್ಪೀಷೀಸ್. ರೈಟ್? ಅದರಲ್ಲಿ 4 ಲಕ್ಷ ಮನುಷ್ಯರು. ರೈಟ್? ಮನುಷ್ಯ ಜೀವನ ಸಿಕ್ಕ ಮೇಲೂ ಕೂಡ ಪ್ರಾಣಿ ಥರ ಯಾರು ಜೀವನ ಮಾಡ್ತಾರೆ? ನರಾಧಮರು. ಮನುಷ್ಯ ಜೀವನ ಸಿಕ್ಕ ಮೇಲೆ ಅವನು ಸಿವಿಲೈಸ್ಡ್ ಆಗಬೇಕು, ಅಂದರೆ ಸಂಸ್ಕೃತಿಯನ್ನು ಫಾಲೋ ಮಾಡಬೇಕು, ಕೆಲವೊಂದು ನಿಯಮಗಳನ್ನು ಧರ್ಮಗಳನ್ನು ಫಾಲೋ ಮಾಡಬೇಕು. ಆ ಧರ್ಮಗಳನ್ನು ಫಾಲೋ ಮಾಡದೆ ಹೋದರೆ ಅವನು ನರಾಧಮನಾಗ್ತಾನೆ. ಯಾವ ಮನುಷ್ಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಿಯಮಗಳನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡೋದಿಲ್ವೋ, ಈಸ್ ಲೈಕ್ ಎನ್ ಅನಿಮಲ್, ಈಸ್ ಔಟ್ಕಾಸ್ಟ್. ಆ್ಯಕ್ಚುಲಿ ನಮ್ಮ ವೈದಿಕ ಪದ್ಧತಿಯಲ್ಲಿ 4 ವರ್ಣಗಳು ಮತ್ತು 4 ಆಶ್ರಮಗಳು, 4 ವರ್ಣಸ್ ಆ್ಯಂಡ್ 4 ಆಶ್ರಮಸ್ ಇತ್ತು. ಸೊ 4 ವರ್ಣಗಳು ಮತ್ತು 4 ಆಶ್ರಮಗಳಲ್ಲಿ ನಿಯಮಗಳಿವೆ. ಆ ನಿಯಮಗಳನ್ನು ಫಾಲೋ ಮಾಡಬೇಕು. ಅವರು ಸಂಸ್ಕೃತಿಯನ್ನು ಫಾಲೋ ಮಾಡುವರು, ಅವರು ಸುಸಂಸ್ಕೃತ ಜನ. ಆದರೆ ಈಗ ನೋಡ್ತೀವಿ ಕೆಲವರು ಮನುಷ್ಯರ ಥರ ಕಾಣ್ತಾರೆ, ಆದರೆ ಅವರ ವರ್ತನೆ ಕೆಲವೊಂದು ಪಶುವಿನ ಥರ ಅಥವಾ ಪಶುಗಿಂತಲೂ ಕೀಳು ಅಷ್ಟು. ಅಂತಹವರಿಗೆ ನರಾಧಮ ಅಂತ ಕರೀತಾರೆ. ದೇ ಆರ್ ಅನ್ಸಿವಿಲೈಸ್ಡ್. ರೈಟ್? ಸೊ ಪ್ರಭುಪಾದ ಸೇಸ್, ಹರೇ ಕೃಷ್ಣ. ಸ್ವಲ್ಪ ಮುಂದೆ ಬನ್ನಿ. ಸೊ ಮನುಷ್ಯ ಜೀವನದಲ್ಲಿ ಭಗವಂತ ನಮಗೋಸ್ಕರ ಭಗವದ್ಗೀತೆ ಕೊಟ್ಟಿದ್ದಾನೆ. ಭಗವಂತ ಹಲವು ಆಚಾರ್ಯರು, ಗುರುಗಳು ಪುಸ್ತಕ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಮನುಷ್ಯರಿಗೆ ಮನುಸ್ಮೃತಿ ಅಂತ ಗ್ರಂಥ ಇದೆ. ಅದು ಮನು ಮಹಾರಾಜರು ಬರೆದಿರೋದು. ಯಾರಿಗೋಸ್ಕರ? ಮನುಷ್ಯರಿಗೋಸ್ಕರ ಬರೆದಿರೋದು. ಸೊ ಅಂತಹ ಗ್ರಂಥಗಳಲ್ಲಿ ಕೊಟ್ಟಂತಹ ನಿಯಮಗಳನ್ನು ಯಾವಾಗ ಫಾಲೋ ಮಾಡ್ತೀವಿ ಆಗ ನಾವು ಮನುಷ್ಯರಾಗ್ತೀವಿ. ಧರ್ಮೇಣ ಹೀನ ಪಶುಭಿ ಸಮಾನ. ಧರ್ಮವನ್ನು ಆಚರಣೆ ಮಾಡಲಿಲ್ಲ ಅಂದರೆ ಒಬ್ಬ ವ್ಯಕ್ತಿ ಪಶು ಸಮಾನ ಆಗ್ತಾನೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಭಗವದ್ಗೀತೆ ಓದ್ತಾ ಇದ್ದೀವಿ. ಸತ್ಸಂಗದಲ್ಲಿ ಪ್ರಾಣಿಗಳು ಬರೋದಿಲ್ಲ. ಎಂದಾದರೂ ನೋಡಿದ್ದೀರಾ ನಾಯಿಗಳು ಒಟ್ಟಿಗೆ ಸೇರ್ಕೊಂಡು ಏನೋ ಚರ್ಚೆ ಮಾಡ್ತಾ ಇದೆ, ಸತ್ಸಂಗ ಮಾಡ್ತಾ ಇದೆ? ಅಥವಾ ಪಕ್ಷಿಗಳು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾವೆ? ಇಲ್ಲ. ಪ್ರಾಣಿಗಳು ಬರ್ತವೆ ಒಟ್ಟಿಗೆ. ಯಾವಾಗ ಬರ್ತವೆ? ಒಂದು ಬ್ರೆಡ್ ಹಾಕಿ ಅಥವಾ ಬಿಸ್ಕೆಟ್ ಹಾಕಿ ನಾಯಿಗಳು ಬಂದುಬಿಡ್ತಾವೆ, ಓಡ್ ಬರ್ತವೆ ತಿನ್ನೋದಕ್ಕೆ. ಸೊ ಅವರಿಗೆ ಬರೀ ಒಂದೇ ಭಾಷೆ ಗೊತ್ತು, ತಿನ್ನೋ ಭಾಷೆ. ದೇನೋ ಒಂದು ಈಟಿಂಗ್. ತಿಂದ ಮೇಲೆ ನಿದ್ದೆ ಮಾಡೋದು, ಮೈಥುನ ಮಾಡೋದು, ಜಗಳ ಆಡೋದು, ಇಷ್ಟೇ ಗೊತ್ತು. ಇದು ಬಿಟ್ಟು ಮತ್ತೆ ಯಾವುದೇ ವಿಚಾರ ಅವರಲ್ಲಿ ಇಲ್ಲ. ಆದರೆ ಮನುಷ್ಯನಲ್ಲಿ ಉನ್ನತ ವಿಚಾರದ
ಏನಂತಾರೆ ಫೆಸಿಲಿಟಿ ಇದೆ, ಕೆಪಾಸಿಟಿ ಇದೆ. ಪ್ರಾಣಿಗಳಲ್ಲಿ ಅದಿಲ್ಲ. ಸೊ ಮನುಷ್ಯ ಜನ್ಮ ಸಿಕ್ಕ ಮೇಲೂ ಕೂಡ ಧರ್ಮಾಚರಣೆ ಮಾಡಲಿಲ್ಲ ಅಂದರೆ ಅವನು ನರಾಧಮ. ಅಂತಹ ಜನರು ಭಗವಂತನ ಹತ್ರ ಬರೋದಿಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ Prabhupada says that when the whole population becomes naradhama, naturally their so-called education is made null and void by all powerful energy of physical nature. ಈಗ ಕಲಿಯುಗದಲ್ಲಿ ಸಾಕಷ್ಟು ಜನ ನರಾಧಮರೇ ಇದ್ದಾರೆ. ನರಾಧಮರು ಅಂದರೆ ಅವರು ತುಂಬ ಹಿಂಸೆ ಮಾಡ್ತಾರೆ. ಈಗ ನೋಡ್ತೀವಿ, ಈಗ ಇಂಡಿಯಾದಲ್ಲಿ ವೆಜಿಟೇರಿಯನ್ ಪಾಪ್ಯುಲೇಷನ್ ಇಸ್ ಓನ್ಲಿ 33% ಅಂತ, ವೆಜಿಟೇರಿಯನ್ ತಿನ್ನೋರು. ಓಕೆ, ತುಂಬ ಕಮ್ಮಿ. ವರ್ಲ್ಡಲ್ಲಿ ನಂಬರ್ 1 ಇಂಡಿಯಾನೇ, ಅಂದರೆ ವೆಜಿಟೇರಿಯನ್ ಪಾಪ್ಯುಲೇಷನ್ ಅದೇ 33%. ಸೊ ಬೇರೆ ರಾಷ್ಟ್ರಗಳ ಬಗ್ಗೆ ಏನು ಹೇಳೋದು? ಹೌ ಟು ಸ್ಪೀಕ್ ಆಫ್ ಅದರ್ ಕಂಟ್ರೀಸ್, ಕರೆಕ್ಟ್? ಮತ್ತು ಭಾರತದಲ್ಲೂ ಕೂಡ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ವೆಜಿಟೇರಿಯನ್ ಈಸ್ ಇನ್ ರಾಜಸ್ಥಾನ್ ಆ್ಯಂಡ್ ಗುಜರಾತ್, ಸ್ವಲ್ಪ ಯು ಪಿಯಲ್ಲೂ ಇದೆ. ಕರ್ನಾಟಕದ ವೆಜಿಟೇರಿಯನ್ ಪಾಪ್ಯುಲೇಷನ್ ಇಸ್ 17%, 17% ಮಾತ್ರ. ಓಕೆ, ಆಂಧ್ರ ಪ್ರದೇಶ, ಬೆಂಗಾಲ್, ತಮಿಳುನಾಡು 1ರಿಂದ 3% ಮಾತ್ರ. ರೈಟ್. ಸೊ ದಕ್ಷಿಣ ಭಾರತದಲ್ಲಿ ಅತಿ ಕಮ್ಮಿ ವೆಜಿಟೇರಿಯನ್ಸ್. ಉತ್ತರ ಭಾರತದಲ್ಲಿ ಜಾಸ್ತಿ ಇದಾವಂತೆ. ಸೊ ಒಂದು ಗ್ರಾಫ್ ಸಿಕ್ಕಿತ್ತು ನನಗೆ, ಗ್ಲೋಬಲ್ ಸ್ಟ್ಯಾಟಿಸ್ಟಿಕ್ಸ್ ಆಫ್ ವೆಜಿಟೇರಿಯನ್ ಪಾಪ್ಯುಲೇಷನ್. ಎನಿವೆ, ಐ ಡೋಂಟ್ ಹ್ಯಾವ್ ಇಟ್. ಸೊ ಅಲ್ಲಿ ದಕ್ಷಿಣ ಭಾರತದಲ್ಲಿ ಫುಲ್ ರೆಡ್ ಪ್ಯಾಚ್, ಬಿಟ್ವೀನ್ 1% to 10% ಅಷ್ಟೇ. ಸೊ ಇದರ ಅರ್ಥ ಏನು? ಮನುಷ್ಯರು ಎಷ್ಟೊಂದು ಹಿಂಸೆ ಮಾಡ್ತಾಯಿದ್ದಾರೆ, ಪ್ರಾಣಿಗಳನ್ನು ಕೊಲ್ತಾ ಇದ್ದಾರೆ, ರೈಟ್? ಪಕ್ಷಿಗಳನ್ನು ಕೊಲ್ತಾ ಇದ್ದಾರೆ, ತಿಂತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ? ಅವ್ರ ಜನರು ನರಾಧಮರಾಗ್ತಾ ಇದ್ದಾರೆ, ರೈಟ್? ಆ್ಯಕ್ಚುಲಿ ಮನುಷ್ಯನಿಗೆ ದೇವರು ಕೊಟ್ಟಂಥ ಊಟ ಪತ್ರಂ ಪುಷ್ಪಂ ಫಲಂ ತೋಯಂ, ರೈಟ್? ಹಣ್ಣು ಕಾಯಿ ತಿನ್ಬೋದು, ಎಲೆಗಳನ್ನು ತಿನ್ಬೋದು, ನೀರು ಕುಡಿಬೋದು, ಹೂಗಳನ್ನು ತಿನ್ಬೋದು. ಬಟ್ ಇದನ್ನು ಬಿಟ್ಟು ಪ್ರಾಣಿಗಳ ಆಹಾರವನ್ನು ಮನುಷ್ಯ ತೊಗೊಂಡ್ಬಿಟ್ರೆ ಮನುಷ್ಯ ಕೂಡ ಪ್ರಾಣಿ ಆಗಿಬಿಡ್ತಾನೆ. ಸೊ ಅದಕ್ಕೆ ನರಾಧಮ, ದೇ ಆರ್ ಲೈಕ್ ವೆರಿ ಲೋ ಬಾರ್ನ್, ಅಂದರೆ ಲೋ ಕಲ್ಚರ್ಡ್. ಸೊ ದಟ್ ಇಸ್ ನರಾಧಮರು ಬರೋದಿಲ್ಲ ಕೃಷ್ಣನ ಹತ್ರ. ಅದಕ್ಕೆ ಭಕ್ತರು ಏನು ಮಾಡ್ತಾರೆ? ನರಾಧಮರ ಹತ್ರ ಹೋಗ್ತಾರೆ ಉದ್ಧಾರ ಮಾಡೋದಕ್ಕೆ, ರೈಟ್? ನೋಡ್ತೀವಿ, ಈಗ ಶ್ರೀಲ ಪ್ರಭುಪಾದರು ಕೂಡ ಅಮೆರಿಕಕ್ಕೆ ಹೋದರು, ಅಲ್ಲಿ ಕೂಡ ಜನರೆಲ್ಲ ನರಾಧಮರೇ, ಯಾವುದೇ ನಿಯಮವನ್ನು ಫಾಲೋ ಮಾಡೋದಿಲ್ಲ. ಸೊ ಅಂಥವರಿಗೆ ಹೋಗಿ ಪ್ರಚಾರ ಮಾಡಿ ಅವರನ್ನು ಉನ್ನತ ಮಟ್ಟಕ್ಕೆ ತಂದಿದ್ದಾರೆ. ಇದು ಶ್ರೀಲ ಪ್ರಭುಪಾದರ ಒಂದು ಯಶಸ್ಸು, ಸಕ್ಸಸ್. ಸೊ ನರಾಧಮರನ್ನು ಉದ್ಧಾರ ಮಾಡುವಂತಹ ಶಕ್ತಿ ಶುದ್ಧ ಭಕ್ತರಲ್ಲಿದೆ, ಅದಕ್ಕೆ ಅವರು ಪ್ರಚಾರ ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ಯಾರು ಭಗವಂತನ ಹತ್ರ ಬರೋದಿಲ್ಲ, ಭಕ್ತರು ಅವ್ರ ಹತ್ರ ಹೋಗ್ತಾರೆ ಅವರು ಉದ್ಧಾರ ಮಾಡೋದಕ್ಕೆ. ದಟ್ ಇಸ್ ನರಾಧಮ. ಆ್ಯಂಡ್ ಥರ್ಡ್ ಕ್ಯಾಟಗರಿ ಈಸ್ ಮಾಯಾ ಅಪಹೃತ ಜ್ಞಾನ. ವೆರಿ ಇಂಟ್ರೆಸ್ಟಿಂಗ್ ಕ್ಯಾಟಗರಿ. ಮಾಯಾ ಅಪಹೃತ ಜ್ಞಾನ. ಜ್ಞಾನ ಇದೆ ಅವ್ರ ಹತ್ರ, ಆದರೆ ಆ ಜ್ಞಾನವನ್ನು ಮಾಯಾ ಅಪಹರಿಸಿಬಿಟ್ಟಿದೆ, ಅಪಹೃತ ಜ್ಞಾನ ಹೈಜಾಕ್ ಮಾಡಿದೆ. ಆದರೆ ಜ್ಞಾನ ಇದ್ದರೂ ಕೂಡ ಅದನ್ನು ಒಳ್ಳೆಯ ರೀತಿಯಾಗಿ ಬಳಸೋಕ್ಕಾಗ್ತಾ ಇಲ್ಲ. ಇದಕ್ಕೆ ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ವಿಜ್ಞಾನಿಗಳು, ಸೈಂಟಿಸ್ಟ್ಸ್ ತುಂಬ ಬುದ್ಧಿವಂತರು, ರೈಟ್? ಲೈಕ್ ದೇ ಆರ್ ಸೈಂಟಿಸ್ಟ್ ಹ್ಯಾವಿಂಗ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ IQ. ಸೈಂಟಿಸ್ಟ್ ಹ್ಯಾವಿಂಗ್ 150-200 IQ, ವೆರಿ ಹೈ ಕ್ಯಾಲಿಬರ್ IQ. ಬಟ್ ಅದನ್ನು ದೇವರ ವಿರುದ್ಧ ಬಳಸ್ತಾ ಇದ್ದಾರೆ, ಪ್ರಕೃತಿಯ ವಿರುದ್ಧ ಬಳಸ್ತಾ ಇದ್ದಾರೆ. ವಿಜ್ಞಾನಿಗಳ ಹತ್ರ ತುಂಬ ಬುದ್ಧಿ ಇದೆ, ಅದನ್ನು ಉಪಯೋಗಿಸಿ ಅಟಮ್ ಬಾಂಬ್ ರೆಡಿ ಮಾಡ್ತಾರೆ. ಅಟಮ್ ಬಾಂಬನ್ನು ಮನುಷ್ಯರ ಮೇಲೆ ಹಾಕ್ತಾರೆ, ಭೂಮ್. ಎಂಥ ಉಪಯೋಗ? ಒಬ್ಬ ವಿಜ್ಞಾನಿಗಳು ಹೇಳ್ತಾರೆ, ನೌ ಡೇಸ್ ಪೀಪಲ್ ಹ್ಯಾವ್ ಗೈಡೆಡ್ ಮಿಸೈಲ್ಸ್. ಒಳ್ಳೆ ಟಾಪ್ ಕ್ಲಾಸ್ ಮಿಸೈಲ್ಸ್ ಇದೆ, ಎಲ್ಲಿ ಕೂತ್ಕೊಂಡು ಇಸ್ರೇಲ್ಗೆ ಅಥವಾ ಎಲ್ಲಾದರೂ ಹಾಕ್ಬೋದು ಬಾಂಬ್. ಅಷ್ಟು ದೂರ
ಹೋಗಿ ಎಕ್ಸಾಕ್ಟ್ ಪಾಯಿಂಟ್ ಯಾವ ಲೊಕೇಶನ್ ಕೊಡ್ತಾರೆ ಅಲ್ಲಿ ಹೋಗಿ ಅಟ್ಯಾಕ್ ಮಾಡೋಂಥ ಸಾಮರ್ಥ್ಯ ಇರುವಂಥ ಮಿಸೈಲ್ಸ್ ಇದ್ದಾವೆ ಈಗ. ಬಟ್ ಪೀಪಲ್ ಆರ್ ಮಿಸ್ಗೈಡೆಡ್. ಗೈಡೆಡ್ ಮಿಸೈಲ್ಸ್, ಮಿಸ್ಗೈಡೆಡ್ ಮ್ಯಾನ್, ದಟ್ಸ್ ದ ಪ್ರಾಬ್ಲಮ್. ರೈಟ್. ಎಲ್ಲಿ ಇಟ್ಸ್ ವರ್ಕಿಂಗ್. ಎಲ್ಲಿ ಬಾಂಬ್ ಹಾಕಬೇಕು ಅದು ಗೊತ್ತಿಲ್ಲ, ಸ್ಲೀಪ್ ಮಾಡಿ ಹೋಗಿದೆ ಅಷ್ಟೆ. ಸೊ ಬಾಂಬ್ಸ್ ಎಲ್ಲ ಅಡ್ವಾನ್ಸ್ಡ್ ಆಗಿದೆ, ಆದರೆ ಮನುಷ್ಯನ ಮೆದುಳು ಕೆಟ್ಟೋಗಿದೆ. ಇವನು ಮೆದುಳು ಏನಾದರೂ ಕೆಟ್ಟುಬಿಟ್ಟು ಒಂದು ಸಿಟ್ಟಿನಲ್ಲಿ ಒಂದು ಬಟನ್ ಒತ್ಬಿಟ್ರೆ ಸಾಕು, ಬುಮ್ 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 ಎಲ್ಲ ಕಡೆ ಬಾಂಬ್ ಸ್ಫೋಟ ಆಗುತ್ತೆ. ಯಾಕಂದರೆ ಎಲ್ಲ ರಾಷ್ಟ್ರಗಳಲ್ಲಿ ನ್ಯೂಕ್ಲಿಯರ್ ಬಾಂಬ್ಸ್ ಇದೆ. ಒಬ್ಬ ವಿಜ್ಞಾನಿ ತಲೆ ಕೆಟ್ಟು ಬಟನ್ ಒತ್ಬಿಟ್ರೆ ಎಲ್ಲ ನಾಶ ಆಗಿಬಿಡ್ತೀವಿ, ವಿನಾಶ ಆಗಿಬಿಡುತ್ತೆ, ಸರ್ವನಾಶ ಆಗುತ್ತೆ. ಸೊ ಅಂತಹ ಸ್ಥಿತಿಯಲ್ಲಿ ನಾವಿದ್ದೀವಿ. ಸೊ ಬುದ್ಧಿ ಇದೆ ಜನರ ಹತ್ರ, ಆದರೆ ಬುದ್ಧಿಯನ್ನು ಏನು ಮಾಡ್ತಾ ಇದ್ದಾರೆ, ದುರುಪಯೋಗ ಪಡಿಸ್ತಾ ಇದ್ದಾರೆ. ಸೊ ದ್ಯಾಟ್ ಇಸ್ ಅ ಪ್ರಾಬ್ಲಮ್. ಮಾಯಾ ಅಪರತ ಜ್ಞಾನ. ಸೊ ಬುದ್ಧಿ ಉಪಯೋಗಿಸ್ಕೊಂಡು ದೇವರ ಸೇವೆ ಮಾಡೋದು ಬಿಟ್ಟು ದೇವರ ವಿರುದ್ಧ ಅವರು ಹೋಗ್ತಾ ಇದ್ದಾರೆ. ಪ್ರಕೃತಿಯ ವಿರುದ್ಧ ಅವರು ಕೆಲಸ ಮಾಡ್ತಾ ಇದ್ದಾರೆ. ಭಗವಂತನಿಗೆ ಶರಣಾಗ್ತಾ ಇಲ್ಲ ಅವರು. ವಿಜ್ಞಾನಿಗಳು ಈ ಸೃಷ್ಟಿ ದೇವರು ಮಾಡಿದ್ದು ಅಂತ ನಂಬ್ತಾ ಇಲ್ಲ. ಈ ಸೃಷ್ಟಿ ಆಕಸ್ಮಿಕವಾಗಿ ಬಂದಿದ್ದು ಅಂತ ಹೇಳ್ತಾರೆ. ಒಬ್ಬ ವಿಜ್ಞಾನಿ ಇದ್ದಾನೆ, ಡಾರ್ವಿನ್ ಅಂತ, ತುಂಬ ಫೇಮಸ್ಸು. ಅವನೇನು ಹೇಳ್ತಾನೆ, ನಾವೆಲ್ಲರೂ ಮಂಗನ ಮಕ್ಕಳು. ನಮ್ಮ ಪೂರ್ವಜರು ಯಾರು? ಮಂಗಗಳು. ನಂಬ್ತೀರಾ? ಯಾರ್ಯಾರು ನಂಬ್ತೀರಾ ಇಲ್ಲಿ? ನಮ್ಮ ಪೂರ್ವಜರು ಮಂಗಗಳು. ಸರಿನಾ ಅದು? ಹಾಂ, ಸರಿ ಇಲ್ಲ. ನಾವೆಲ್ಲ ಯಾರಿಂದ ಬಂದಿದ್ದು? ನಿಮ್ಗೆ ಗೋತ್ರ ಹೇಳಿ, ಅವರಿಂದ ಬಂದಿರೋದು ನೀವು. ರೈಟ್. ಅತ್ರಿ ಮುನಿಗಳು, ವಶಿಷ್ಠರು, ವಿಶ್ವಾಮಿತ್ರರು, ಅಲ್ಟಿಮೇಟ್ಲಿ ಬ್ರಹ್ಮನಿಂದ, ಅಲ್ಟಿಮೇಟ್ಲಿ ಕೃಷ್ಣನಿಂದ. ಅಹಂ ಬೀಜ ಪ್ರಧಾಪಿತ, ವೇರ್ ಆಲ್ ಅಚ್ಯುತ ಗೋತ್ರ, ಕಮಿಂಗ್ ಫ್ರಮ್ ಕೃಷ್ಣ ಡೈರೆಕ್ಟ್ಲಿ. ಸೊ ಪ್ರಭುಪಾದರು ಹೇಳ್ತಾ ಇದ್ರು, ಡಾರ್ವಿನ್ ತಂದೆ ಮಂಗನಾಗಿರ್ಬೋದು, ನಮ್ಮ ತಂದೆ ಮಂಗ ಅಲ್ಲ, ನಮ್ಮ ತಂದೆ ಕೃಷ್ಣ. ರೈಟ್. ಸೊ ಯಾರು ಮಂಗನಿಂದ ನಾವು ಬಂದಿದ್ದೀವಿ ಅಂತ ನಂಬ್ತಾರೆ, ಅವರು ಮಂಗನ ಥರನೇ ವ್ಯವಹಾರ ಮಾಡ್ತಾರೆ. ಹೌದು ತಾನೆ? ಮಂಗಗಳಲ್ಲಿ ಸಂಸ್ಕೃತಿ ಇಲ್ಲ. ಮಂಗಗಳಲ್ಲಿ ಮದುವೆ ಅನ್ನೋದಿಲ್ಲ. ಮಂಗಗಳಲ್ಲಿ ಭೇದ ಭಾವ. ಇವತ್ತು ದಿಸ್ ಶಿ ಮಂಕಿ, ಟುಮಾರೋ ದಟ್ ಶಿ ಮಂಕಿ, ಆ ರೀತಿ ಸಂಸ್ಕೃತಿ ಬರ್ತಾ ಇದೆ ಭಾರತದಲ್ಲಿ. ಯಾಕೆ? ವಿದೇಶ, ಪಾಶ್ಚಾತ್ಯ ದೇಶದ ಸಂಸ್ಕೃತಿ ಅದು. ರೈಟ್. ಸೊ ದೇರ್ ಇಸ್ ನೋ ಕಲ್ಚರ್ ಇನ್ ದಟ್. ಸೊ nowadays there is something called live-in relationships coming up. That is monkey culture. That is monkey culture, isn't it? ಸೊ ಯಾವಾಗ ಯಾವ ರೀತಿ ನಾವು ನಂಬಿಕೆಯನ್ನು ಬೆಳೆಸ್ಕೊತೀವಿ, ಅದೇ ರೀತಿ ವ್ಯವಹಾರ ಕೂಡ ಮಾಡ್ತೇವೆ. ಯಾವಾಗ ನಾವು ದೇವರಿಂದ ಬಂದಿದ್ದೀವಿ, ನಾವೆಲ್ಲರೂ ದೇವರ ಮಕ್ಕಳು, ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಗಾಡ್ ಅಂತ ನಂಬ್ತೀವಿ, ಆಗ ದೈವಿ ಗುಣಗಳು ನಾವು ಬೆಳೆಸ್ಕೊತೀವಿ. ಸೊ ಸಜ್ಜನರ ಥರ ವ್ಯವಹಾರ ಮಾಡ್ತೀವಿ, ಇಲ್ಲಾಂದರೆ ಮಂಗಗಳ ಥರ ವ್ಯವಹಾರ ಮಾಡಬೇಕಾಗುತ್ತೆ. ಸೊ ಮಾಯಾ ಅಪರತ ಜ್ಞಾನ, ದಟ್ ಇಸ್ ಥರ್ಡ್ ಕ್ಯಾಟಗರಿ. ಮತ್ತು ನಾಲ್ಕನೇ ಕ್ಯಾಟಗರಿ ಆಸುರಂ ಭಾವಂ ಆಶ್ರಿತ. ಅಸುರರು, ರಾಕ್ಷಸ ಪ್ರವೃತ್ತಿ ಉಳ್ಳವರು. ರಾಕ್ಷಸರು ಇವರು ತುಂಬ ಡೇಂಜರಸ್. ರೈಟ್. ಹಿರಣ್ಯಕಶಿಪು, ರಾವಣ, ಇವರ ಮನೋಭಾವ ಏನಿತ್ತು? ನಾನು ದೇವರನ್ನು ಕೊಂದು ನಾನೇ ದೇವರಾಗ್ತೀನಿ, ಅಂತಹ ಮನೋಭಾವ ಉಳ್ಳವರು. ಹಿರಣ್ಯಕಶಿಪು ವಾಂಟೆಡ್ ಟು ಕಿಲ್ ವಿಷ್ಣು ನನ್ನ ಅಣ್ಣನನ್ನು ಕೊಂದಿದ್ದಾನೆ, ಹಿರಣ್ಯಾಕ್ಷನನ್ನು ಕೊಂದಿದ್ದಾನೆ, ನಾನು ಸೇಡ್ ತಿರುಗಿಸ್ಕೊತೀನಿ, ವಿಷ್ಣುವಿನ ರಕ್ತದಿಂದ ನಾನು ಏನು ತರ್ಪಣವನ್ನು ಕೊಟ್ಟು ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಎಂಥ ಮನೋಭಾವ? ದಿಸ್ ಗಾಡ್ ಆಸುರಿ ಮನೋಭಾವ. ಯಾವಾಗ ಪ್ರಹ್ಲಾದ ಓಂ ನಮೋ ನಾರಾಯಣಾಯ ಅಂತ ಹೇಳ್ತಾ ಇದ್ನೋ, ಇದನ್ನು ಕೇಳಿ ಹಿರಣ್ಯಕಶಿಪು ತುಂಬ ಕೋಪ ಬಂತು. ನನ್ನ ಶತ್ರುವಿನ ಹೆಸರು ಹೇಳ್ತಾ ಇದೆಯಾ? ಯಾರು ನಿನಗೆ ಈ ರೀತಿ ಪಾಠ ಮಾಡಿದ್ದು? ಆಗ ಪ್ರಹ್ಲಾದನ ಗುರುಗಳು ಹೇಳ್ತಾರೆ, ಸಹಜವಾಗಿ ಇವನಿಗೆ ವಿಷ್ಣುವಿನ ಸ್ಮರಣೆ ಆಗುತ್ತೆ, ಯಾರೂ ಅವನಿಗೆ ಪಾಠ ಮಾಡಿಲ್ಲ. ನಮ್ಮ ಸ್ಕೂಲಲ್ಲಂತೂ ಈ ಸಿಲೆಬಸ್ಸಲ್ಲಿ ಇಲ್ಲ. ಈ ವಿಷ್ಣುವಿನ ಭಕ್ತಿ ಬಗ್ಗೆ ಸ್ಕೂಲಲ್ಲಿ ಸಿಲೆಬಸ್ಸಲ್ಲಿ ಇಲ್ಲ. ನಮ್ಮ ಸ್ಕೂಲ್ ಸಿಲೆಬಸ್ಸಲ್ಲಿ ಇರೋದು ಹೇಗೆ ದುಡ್ಡು ಸಂಪಾದನೆ ಮಾಡಬೇಕು, ಹೇಗೆ ಬೇರೆಯವರನ್ನು ತುಳಿದು ಮೇಲೆ ಬರಬೇಕು, ಮತ್ತು ಹೇಗೆ ರಾಜನೀತಿ, ಕೂಟನೀತಿ,
ವಂಚನೆ, ಇದರ ಬಗ್ಗೆ ನಮ್ಮ ಸಿಲೆಬಸಲ್ಲಿ ತುಂಬ ಚೆನ್ನಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಆದರೆ ಹರೇ ಕೃಷ್ಣ, ಭಗವದ್ಗೀತಾ ಅದ್ರ ನಮ್ಮ ಸಿಲೆಬಸ್ ಇಲ್ಲ, ಔಟ್ ಆಫ್ ಸಿಲೆಬಸ್. ಯಾರೋ ಬಂದು ಇವನು ತಲೆ ತುಂಬ್ತಾ ಇದ್ದಾರೆ ಅಂತ. ಆಗ ಅವನನ್ನು ಕೊಲ್ಲಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಎಷ್ಟು ಪ್ರಯತ್ನ ಪಟ್ಟರು ಪ್ರಹ್ಲಾದನನ್ನು ಕೊಲ್ಲೋಕೆ ಆಗಲಿಲ್ಲ. ಹೋಳಿ ಹುಣ್ಣಿಮೆ ದಿನ ಏನಾಯಿತು, ಪ್ರಹ್ಲಾದನನ್ನು ಸುಡೋಕ್ಕೆ ಪ್ರಯತ್ನ ಪಟ್ಟರು, ಆದರೂ ಸುಡಲಿಲ್ಲ. ರೈಟ್. ಸೊ ಇಷ್ಟೆಲ್ಲ ತೊಂದರೆ ಕೊಟ್ಟ ಮೇಲೂ ಕೂಡ ಪ್ರಹ್ಲಾದ ಏನೂ ಆಗಲಿಲ್ಲ. ಆಗ ಹಿರಣ್ಯಕಶಿಪು ಕೇಳ್ತಾನೆ, ಪ್ರಹ್ಲಾದ ಎಲ್ಲಿಂದ ಬರ್ತಾ ಇದೆ ನಿನಗೆ ಇಂಥ ವಿಶ್ವಾಸ? ಫ್ರಮ್ ವೇರ್ ಆರ್ ಯು ಗೆಟಿಂಗ್ ದಿಸ್ ಕಾನ್ಫಿಡೆನ್ಸ್ ಅಂತ ಕೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ನಿಮಗೆ ಎಲ್ಲಿಂದ ಈ ಶಕ್ತಿ ಬರ್ತಾ ಇದೆ, ಅಲ್ಲಿಂದಾನೇ ನನಗೂ ಈ ಆತ್ಮವಿಶ್ವಾಸ ಬರ್ತಾ ಇದೆ. ಯಾರದು? ವಿಷ್ಣು. ಎಲ್ಲಿದ್ದಾನೆ ನಿನ್ನ ವಿಷ್ಣು? ಎಲ್ಲ ಕಡೆ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಕಂಬದಲ್ಲಿದ್ದಾನ? ಇದ್ದಾನೆ, ಕಂಬದಲ್ಲಿದ್ದಾನೆ. ಗದೆಯನ್ನು ತಗೊಂಡು ಕಂಬವನ್ನು ಮುರಿದಾಗ ಭಯಂಕರ ಶಬ್ದ ಮಾಡಿ ನರಸಿಂಹದೇವರು ಪ್ರಕಟ. ನರಸಿಂಹದೇವರ ಉಗ್ರ ರೂಪವನ್ನು ನೋಡಿ ಕೂಡ ಹಿರಣ್ಯಕಶಿಪು ಬದಲಾಗಲಿಲ್ಲ. ಹಿರಣ್ಯಕಶಿಪು ಹೇಳ್ತಾನೆ, ಇವತ್ತು ನಿನ್ನನ್ನು ಕೊಂದು ನಾನು ಸೇಡು ತೀರಿಸ್ಕೊತೀನಿ. ನರಸಿಂಹದೇವರನ್ನೇ ಕೊಲ್ಲಕ್ಕೆ ಹೋಗ್ತಾನೆ. ಭೀಷಣ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ನರಸಿಂಹದೇವರು ಹಿರಣ್ಯಕಶಿಪು ಹಾರ್ಟ್ ಸರ್ಜರಿ ಮಾಡ್ತಾರೆ. ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳಿ ಅಲ್ಲಿ ಒಳಗಡೆ ಹುಡ್ತಾರಂತೆ, ಎಲ್ಲಿದ್ದೀನಿ ಹೃದಯ, ಇಂಟೆಸ್ಟೈನ್ ಇಲ್ಲ ಹಾಕೊತಾನೆ ತೊಳಿನ ಮೇಲೆ. ಹೃದಯ ಹುಡುಕಿ ಎಲ್ಲಿಂದ ಬಂತು ಇಷ್ಟು ದ್ವೇಷ ನಿನ್ನ ಹೃದಯದಲ್ಲಿ, ಛೀ ಎಂದು ಬಿಸಾಕ್ತಾರೆ. ಸೊ ಈ ರೀತಿ ಅಸುರರ ಭಾವನೆ ಏನು, ಭಗವಂತನನ್ನು ಕೊಂದು ಅವರೇ ಸ್ವರಾಟ ಆಗಬೇಕು, ಅವರೇ ಭಗವಂತ ಆಗಬೇಕು ಅನ್ನೋ ಭಾವನೆ ಅವ್ರದ್ದು. ಸೊ ಈ ರೀತಿ ಅಸುರರ ಭಾವನೆ. ಸೊ ಅವರು ಕೂಡ ಭಗವಂತನಿಗೆ ಶರಣಾಗೋದಿಲ್ಲ, ಭಗವಂತನ ವಿರುದ್ಧ ಕೆಲಸ ಮಾಡ್ತಾರೆ. ಸೊ ಆಸುರಂ ಭಾವಂ ಆಶ್ರಿತಃ ಅಂತೇಳಿ ಹೇಳ್ತಾರೆ. ಸೊ ಈ 4 ಪ್ರಕಾರದ ಜನ ಭಗವಂತನ ಹತ್ರ ಬರೋದಿಲ್ಲ. ಆದರೆ ಪುಣ್ಯವಂತರಿದ್ದಾರೆ. ಇವರು 4 ಜನರಿಗೆ ಏನಂತಾರೆ, ದುಷ್ಕೃತಿ. ದುಷ್ಕೃತಿ ಅಂದರೆ, ಕೃತಿ ಅಂದರೆ ಕೆಲಸ, ದುಷ್ಕೃತಿ ಅಂದರೆ ಕೆಟ್ಟ ಕೆಲಸ, ಕೆಟ್ಟ ಭಾವನೆ, ಕೆಟ್ಟ ವರ್ತನೆ ಇರೋರು ಭಗವಂತನ ಹತ್ರ ಈಸಿಯಾಗಿ ಬರೋದಿಲ್ಲ. ಆದರೆ ಯಾವಾಗ ಭಕ್ತರ ಕೃಪೆ ಅವರಿಗೆ ಸಿಗುತ್ತೆ, ಆ ಭಕ್ತರ ಕೃಪೆಯಿಂದ ಅವರ ಹೃದಯ ಪರಿವರ್ತನೆ ಆಗಿ ಅವರು ಕೂಡ ಭಗವಂತನಿಗೆ ಶರಣಾಗಬಹುದು. ಉದಾಹರಣೆಗೆ ಮೃಗಾರಿ ಕಥೆ ಕೇಳಿರ್ಬೇಕಲ್ಲ. ಮೃಗಾರಿ ಅನ್ನುವ ಬೇಟೆಗಾರ ಇದ್ದ. ಆ ಬೇಟೆಗಾರ ಏನು ಮಾಡ್ತಾ ಇದ್ದ, ಬೇಟೆಯಾಡಿ ಪಕ್ಷಿಗಳನ್ನು ಪಶುಗಳನ್ನು ಅರ್ಧ ಕೊಲ್ತಾ ಇದ್ದ, ಸಂಪೂರ್ಣ ಕೊಲ್ತಾ ಇರಲಿಲ್ಲ. ಒಂದು ಕಾಲಿಗೆ ಬಾಣ ಹೊಡಿತಾ ಇದ್ದ, ಫುಲ್ ಕೊಂದಾಗ್ತಾ ಇರಲಿಲ್ಲ. ಸ್ವಲ್ಪ ನೋವು ಕೊಟ್ಟು ಚೆಲ್ಲಾಪಲ್ಲಿ ಒದ್ದಾಡ್ತಾ ಇದ್ದು, ಅದನ್ನು ನೋಡಿ ತುಂಬ ಸಂತೋಷ ಆಗ್ತಾಯಿತ್ತು. ವೆರಿ ಹ್ಯಾಪಿ. ಸ್ಯಾಡಿಸ್ಟಿಕ್ ಪ್ಲೇಜರ್, ಬೇರೆಯವ್ರ ಕಷ್ಟ ನೋಡಿ ತುಂಬ ಸಂತೋಷ ಆಗ್ತಾಯಿತ್ತು. ಹಿಟ್ಲರ್ ಥರ. ಹಿಟ್ಲರ್ ಎಷ್ಟು ಜನರಿಗೆ ಕಿರುಕುಳ ಕೊಟ್ಟು ಸಾಯಿಸ್ದ, ಅದು ನೋಡಿ ಸಂತೋಷ ಆಗ್ತಾಯಿತ್ತು. ಅಲ್ಟಿಮೇಟ್ಲಿ ಅವನೇ ಸೂಸೈಡ್ ಮಾಡ್ಕೊಂಡ. ಸೊ ನಾರದರು ಬರ್ತಾರೆ ಕಾಡಲ್ಲಿ, ಬಂದು ನೋಡ್ತಾರೆ ಪ್ರಾಣಿಗಳೆಲ್ಲ ಒದ್ದಾಡ್ತಾ ಇದ್ದಾವೆ, ಫಾಲೋ ಮಾಡ್ಕೊಂಡು ಬರ್ತಾನೆ. ಆಗ ನೋಡ್ತಾನೆ ಮೃಗಾರಿ ಇದ್ದಾನೆ. ಮೃಗಾರಿ, ಯಾಕೆ ನೀನು ಪ್ರಾಣಿಗಳನ್ನು ಕೊಲ್ತಾ ಇದೀಯಾ? ನನ್ನ ಸಜೆಷನ್ ಕೇಳು, ಪ್ರಾಣಿಗಳನ್ನು ಫುಲ್ ಕೊಂದಾಕ್ಬಿಡು, ಅರ್ಧ ಕೊಂದಾಕ್ಬಿಡ. ಆಗ ಮೃಗಾರಿ ಗುರುಗಳೇ ನೀವು ಈ ರೀತಿ ಹೇಳ್ತಾ ಇದ್ರಿ, ಕೊಲ್ಲು ಅಂತ ಹೇಳ್ತೀನಿ. ನಾನು ಜನರಲಿ ಸಜ್ಜನರು ಋಷಿಗಳು ಕೊಲ್ಲಬಾರ್ದು ಅಂತ ಹೇಳ್ತಾರೆ, ಆದರೆ ನೀವು ಕೊಲ್ಲಿ ಅಂತ ಹೇಳ್ತಾ ಇದ್ದೀರಾ, ಏನಿದು ಅರ್ಥ ಆಗ್ತಿಲ್ಲ ನಾನು ಕೇಳಿದಾಗ. ಹೌದಾ, ನೀನು ಅವ್ರಿಗೆ ಎಷ್ಟು ನೋವು ಕೊಡ್ತಾ ಇದೀಯಾ, ನೋಡು ನಿನ್ನ ಭವಿಷ್ಯ ಅಂತ ಆಕಾಶದಲ್ಲಿ TV ತೋರಿಸ್ತಾರೆ. ಅಲ್ಲಿ ಅವನು ಕೊಂದಂತಹ ಪಶು ಪಕ್ಷಿಗಳೆಲ್ಲ ಅವನಿಗೆ ಅಟ್ಯಾಕ್ ಮಾಡಿ ಅವನು ಹೊಟ್ಟೆ ಸೀಡಿ ತಿಂತಾ ಇದ್ದು, ಅದನ್ನು ನೋಡಿ ಭಯ ಆಗುತ್ತೆ. ಇದು ಯಾರು ನನಗೆ ತೋರಿಸಲಿಲ್ಲ, ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇಂಥ ಟೆಲಿವಿಷನ್. ಸೊ ಇದನ್ನು ನೋಡಿ ಭಯ ಆಯಿತು. ಭಯ ಆಗಿ ಗುರುಗಳೇ ಏನು ಪರಿಹಾರ, ಹೌ ಶುಡ್ ಐ ರೆಕ್ಟಿಫೈ ಮೈ ಸೆಲ್ಫ್ ಅಂತ ಕೇಳಿದಾಗ, ಸೊ ದೆನ್ ನಾರದ ಮುನಿ ಸೇಸ್, ಇದಕ್ಕೆ ಒಂದೇ ಒಂದು ಮಾರ್ಗ, ಯು ಶುಡ್ ಗಿವ್ ಅಪ್ ದಿಸ್ ಪ್ರೊಫೆಷನ್. ಈ ಕೆಲಸನ ಬಿಟ್ಬಿಡು. ಕೆಲಸ ಬಿಟ್ಟರೆ ನಾನು ಹೊಟ್ಟೆಪಾಡು, ಕುಟುಂಬ ಭರಣ ಹೇಗಾಗುತ್ತೆ? ನಾನು ಹೇಳಿದ್ದು ಕೇಳು, ಎಲ್ಲ ಸರಿ ಹೋಗುತ್ತೆ. ಫಸ್ಟ್ ನಿನ್ನ ಬಿಲ್ಲನ್ನು ಮುರಿದು ಹಾಕು. ಓಕೆ ಸರ್, ಮುರಿದು ಹಾಕ್ತಾನೆ. ಮುರಿದು ಹಾಕಿದ್ಮೇಲೆ ಮನೆಗೆ ಹೋಗು, ನೀನು ಗಳಿಸಿದ ಎಲ್ಲ ದುಡ್ಡನ್ನು ಹಂಚ್ಬಿಡು. ಓಕೆ, ಯಾಕೆಂದರೆ ಪಾಪದ ದುಡ್ಡು ಅದು.
ಅದರಿಂದ ನಿನ್ನ ಕಷ್ಟನೇ ಆಗುತ್ತೆ. ಯಾರು ಪಾಪ ಮಾಡಿ ದುಡ್ಡು ಸಂಗ್ರಹ ಮಾಡ್ತಾರೆ ಅದು ಅವ್ರಿಗೆ ಕಷ್ಟನೇ ಕೊಡುತ್ತೆ. ಯಾರು ನೈತಿಕವಾಗಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾರೆ ಅದು ಕಡಿಮೆ ದುಡ್ಡಿದ್ರೂ ಪರವಾಗಿಲ್ಲ, ಸುಖವಾಗಿರ್ತಾರೆ. ರೈಟ್. ಸೊ ನಂತರ ನೀನು ನದಿ ತಟಕ್ಕೆ ಬಂದು ಅಲ್ಲಿ ಒಂದು ಕುಟೀರ ಮಾಡಿ ಅಲ್ಲಿ ತುಳಸಿ ಗಿಡವನ್ನು ನೆಟ್ಟು ಕೂತ್ಕೊಂಡು ಜಪ ಮಾಡು. ಹೌದಾ, ಮತ್ತೇನು ಮಾಡೋದು ಬೇಡವಾ? ಕೆಲಸ ಏನು ಮಾಡಬೇಡ, ಕೂತ್ಕೊಂಡು ಜಪ ಮಾಡೋದು. ಸ್ಟಿಲ್ ಈಸ್ ಡೌಟ್ಫುಲ್. ಹೊಟ್ಟೆ ಇಷ್ಟು ಮಾಡಿ ಸಾಕು, ಎಲ್ಲ ಕಳಿಸ್ತೀನಿ ಹೋಮ್ ಡೆಲಿವರಿ. ಎಲ್ಲ ಹೋಮ್ ಡೆಲಿವರಿ ಆಗಿದೆ, ಕೂತ್ಕೊಂಡು ಜಪ ಮಾಡು ಅಷ್ಟೇ ಅಂತಾನೆ. ಸೊ ದೆನ್ ಈ ಸೇಸ್ ಓಕೆ. ದೆನ್ ಹೋಗಿ ಮನೆ ಇದ್ದುದೆಲ್ಲ ಹಂಚಿ ಮನೆ ಬಿಟ್ಟು ನದಿ ತಟಕ್ಕೆ ಬಂದು ಕುಟೀರ ಮಾಡಿ ಕೂತ್ಕೊಂಡು ಹರೇ ಕೃಷ್ಣ ಜಪ ಮಾಡ್ತಾ ಇದ್ದ. ಸೊ ಇವನ ಪರಿವರ್ತನೆಯನ್ನು ನೋಡಿ ಊರು ಜನರಿಗೆಲ್ಲ ಆಶ್ಚರ್ಯ ಆಯಿತು. ಬೇಟೆಗಾರ ಭಕ್ತನಾಗಿದ್ದಾನೆ, ದೀಕ್ಷೆ ತಗೊಂಡಿದ್ದಾನೆ, ಎಲ್ಲ ಫುಲ್ ಬದಲಾಗಿದ್ದಾನೆ, ಹರೇ ಕೃಷ್ಣ ಜಪ ಮಾಡ್ತಾ ಇದ್ದಾನೆ. ಇದನ್ನು ನೋಡಿ ಎಲ್ಲ ಊರು ಜನರಿಗೆ ಸ್ವಲ್ಪ ಏನಂತಾರೆ ಅವ್ರ ಮನಸ್ಸಲ್ಲೂ ಭಕ್ತಿ ಉಂಟಾಯಿತು, ಭಕ್ತಿ ಬೆಳೀತು. ಸೊ ಏನು ಕೆಲಸ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಮ್ಮ ಮನೇಲಿ ಏನೇನಿದೆ ಎಲ್ಲ ಕೊಡೋಣ ಅಂತ. ಸೊ ಡೈಲಿ ಕೆಲವು ಜನ ಬರ್ತಾಯಿದ್ರು, ಒಬ್ಬರು ಅಕ್ಕಿ ತೊಗೊಂಬರ್ತಾಯಿದ್ರು, ಕೆಲವರು ಬೇಳೆ ತೊಗೊಂಬರ್ತಾಯಿದ್ರು, ಕೆಲವರು ಹಣ್ಣು ಹೂ ಹಾಲು ತೊಗೊಂಬರ್ತಾಯಿದ್ರು. ಸೊ ಮನೆಯೆಲ್ಲ ಫುಲ್ಲಾಗಿಬಿಡ್ತು. ಸೊ ಮೃಗಾರಿಗೆ ಏನು ಕೊರತೆ ಇರಲಿಲ್ಲ. ಇನ್ಫ್ಯಾಕ್ಟ್ ಹೆಚ್ಚಿದ್ದನ್ನು ಮತ್ತೆ ದಾನ ಮಾಡ್ತಾಯಿದ್ದೆ ಬೇರೆಯವರಿಗೆ, ಅವಶ್ಯಕತೆ ಇರೋರಿಗೆ. ಸೊ ಆಗ ನಂಬಿಕೆ ಆಯಿತು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣ ಹೇಳ್ತಾನೆ, ಯಾರು ಕೃಷ್ಣನಿಗೆ ಶರಣಾಗ್ತಾರೆ ಕೃಷ್ಣ ಎಲ್ಲವನ್ನೂ ನೋಡ್ಕೊತಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ. ಎಲ್ಲರಿಗೂ ಗೊತ್ತು ಈ ಶ್ಲೋಕ. ಲಾಸ್ಟ್ ಪಾರ್ಟ್ ಎಲ್ಲರಿಗೂ ಗೊತ್ತು, ಫಸ್ಟ್ ಪಾರ್ಟ್ LICನು ಯೋಗಕ್ಷೇಮ ಬಟ್ ಫಸ್ಟ್ ಪಾರ್ಟ್ ಈಸ್ ಇಂಪಾರ್ಟೆಂಟ್. ಯಾರು ಅನನ್ಯಾ ಚಿಂತೆಯಂತ ಯಾವಾಗಲೂ ಅನ್ಯ ಚಿಂತನೆ ಮಾಡದೆ ಕೇವಲ ಕೃಷ್ಣನ ಚಿಂತನೆ ಮಾತ್ರ ಮಾಡ್ತಾರೆ. ಯೇ ಜನಾ ಪರ್ಯುಪಾಸತೆ, ಯಾರು ಈ ರೀತಿ ಉಪಾಸನೆ ಮಾಡ್ತಾರೆ, ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ ಅಹಂ ವಹಾಮಿ, ನಾನೇ ಖುದ್ದಾಗಿ ಬಂದು ಅವ್ರ ಯೋಗಕ್ಷೇಮ ನೋಡ್ಕೊತೀನಿ ಅಂತ ಕೃಷ್ಣ ಹೇಳ್ತಾನೆ. ಸೊ ದಿಸ್ ಈಸ್ ದ ಪ್ರಾಮಿಸ್. ಕೃಷ್ಣ ಈ ರೀತಿ ಒಂದು ಪ್ರಾಮಿಸ್ ನಮಗೆ ಕೊಟ್ಟಿದ್ದಾನೆ. ಸೊ ಇದ್ರ ಮೇಲೆ ನಂಬಿಕೆ ಇರಬೇಕು. ರೈಟ್. ಸೊ ಮೃಗಾರಿ ನರಾಧಮನಾಗಿದ್ದ, ಅವನು ಉದ್ಧಾರನಾದ. ಸೊ ದಟ್ ಈಸ್ ದ 4 categories ಆಫ್ ಪೀಪಲ್ ಹೂ ಡು ನಾಟ್ ಕಮ್ ಟು ಕೃಷ್ಣ. ನೆಕ್ಸ್ಟು 4 ಜನ ಯಾರು ಬರ್ತಾರೆ ಕೃಷ್ಣನ ಹತ್ರ. ಓಕೆ, ಹೌದು ನೋಡಿ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಚತುರ್ವಿಧ ಮಾಂ ಭಜಂತೆ, 4 ಜನ ನನ್ನ ಭಜನೆ ಮಾಡ್ತಾರೆ. ಓಕೆ. ಸುಕೃತನೋ ಜನಾ, ಅವರು ಸುಕೃತಿ ಅಂದರೆ ಏನೋ ಪುಣ್ಯ ಮಾಡಿದ್ದಾರೆ. ಆ ಪುಣ್ಯ ಮಾಡಿದ ಫಲದ ಕಾರಣ ಅವರು ಭಗವಂತರ ಹತ್ರ ಬರ್ತಾ ಇದ್ದಾರೆ. ರೈಟ್. ಭಗವಂತ ನೀವು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಏನೋ ಸುಕೃತಿ ಮಾಡಿರಬೇಕು. ಈಗಿನ ಕಾಲದಲ್ಲಿ 10 ನಿಮಿಷ ಕೂತ್ಕೊಳ್ಳೋದು ಕಷ್ಟ, 1 ಗಂಟೆ ಕೂತ್ಕೊಂಡು ಪ್ರವಚನ ಕೇಳೋದು ಇನ್ನೂ ಕಷ್ಟ. 1 ಗಂಟೆಗೆ ಕೂತ್ಕೊಂಡು ಪ್ರವಚನ ಕೇಳ್ತಾ ಇದ್ದಾರೆ ಅಂದರೆ ಏನೋ ಸುಕೃತಿ ಮಾಡಿದ್ದೀರಾ ಅಥವಾ ಸುಕೃತಿ ಸಿಕ್ಕಿದೆ. ಅದು ಸುಕೃತಿ ಬೆಳೆಸ್ಕೊಂಡಿದ್ದೀರಾ ಅಥವಾ ಸುಕೃತಿ ಸಿಕ್ಕಿದೆ ವೈಷ್ಣವರ ಗುರುಗಳ ಅನುಗ್ರಹದಿಂದ. ಆದ ಕಾರಣ ಇಲ್ಲಿ ಈ ರೀತಿ ಕೂತ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದರೆ ಜನ ಟೆಂಪಲ್ಗೆ ಹೋಗ್ತಾರೆ, ಟೆಂಪಲ್ಗೆ ಹೋಗಿ ದೇವ್ರ ಮುಂದೆ ಹಿಂಗೆ ಅಂತಾರೆ, ಹಿಂಗೆ ಅಂತಾರೆ, ರೈಟ್. ಕೈ ಮುಗಿದು 2 ನಿಮಿಷ ಕೂತ್ಕೋತಾರೆ ಅಷ್ಟೇ. 2 ನಿಮಿಷ ಕೂತ್ಕೊಂಡು ಅದು 2 ನಿಮಿಷದಲ್ಲೂ ಮೊಬೈಲ್ ನೋಡ್ತಾರೆ. ಓಕೆ, ವಾಟ್ಸಪ್ ಮೆಸೇಜ್ ಏನಾದ್ರು ಬಂದಿದ್ರೆ ನಂತರ ಎದ್ದು ಹೋಗ್ಬಿಡ್ತಾರೆ. ಯಾರೂ ಕೂತ್ಕೊಂಡು ಪ್ರವಚನ ಕೇಳೋ ಹ್ಯಾಬಿಟಿಗೆ ಇಲ್ಲ. ಬಟ್ ಇಸ್ಕಾನಲ್ಲಿ ಇದಿದೆ. ರೈಟ್. ಬೇರೆ ಕಡೆ 10 ನಿಮಿಷ 20 ನಿಮಿಷ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಲೆಕ್ಚರು. ಬಟ್ ಇಸ್ಕಾನಲ್ಲಿ 1 ಗಂಟೆ, ಕೆಲವೊಮ್ಮೆ 2 ಗಂಟೆ, ಕೆಲವೊಮ್ಮೆ ಇಡೀ ದಿನ. ರೈಟ್. ಸತತಂ ಕೀರ್ತಯಂತ ಮಾಂಸ, ಕಂಟಿನ್ಯೂಸ್ ಕೀರ್ತನ್, ಕಂಟಿನ್ಯೂಸ್ ಕಥಾ. ಸೊ ಸುಕೃತಿನೋ ಜನಾ ಮಾಂ ಭಜಂತೆ, 4 ಜನ. ಚತುರ್ವಿಧ ಜನ, 4 ಜನ ಭಗವಂತನ ಭಜನೆ ಮಾಡ್ತಾರೆ. ಯಾರು? ಆರ್ತಃ.
ಆರ್ಥ. ಆರ್ಥ ಅಂದರೆ ಆರ್ಥ ಅಂದರೆ ಡಿಸ್ಟ್ರೆಸ್ಡ್, ದುಃಖದಲ್ಲಿರೋರು. ದುಃಖದಲ್ಲಿರೋರು ಬರ್ತಾರೆ. ಎಷ್ಟೋ ಕಷ್ಟ, ದೇವರೇ ಕಾಪಾಡಪ್ಪ. ಸೊ ಈ ರೀತಿ ಜನ ದೇವ್ರ ಹತ್ರ ಬರ್ತಾರೆ. ಸೊ ದಟ್ ಫಸ್ಟ್ ಕ್ಯಾಟಗರಿ ಆರ್ಥ. ಎಕ್ಸಾಂಪಲ್ ಹೇಳ್ಬೋದಾ? ಯಾರೋ ಮೆಡಿಕಲ್ ಪ್ರಾಬ್ಲಮ್ ಇದೆ, ಅದು ಟರ್ಮಿನಲ್ ಕ್ಯಾನ್ಸರ್ ಆಗಿಬಿಟ್ಟಿದೆ, ದೇವರೇ ಕಾಪಾಡಪ್ಪ, ಡಾಕ್ಟ್ರ್ ಕೈ ಬಿಟ್ಬಿಡ್ತಾರೆ, ನಮ್ಮಿಂದ ಏನೂ ಆಗೋದಿಲ್ಲ. ಕೊರೋನಾ ಟೈಮಲ್ಲಿ ಭಕ್ತಿ ತುಂಬ ಬೆಳೀತು. ಹೌದು, ಕೊರೋನಾ ಟೈಮಲ್ಲಿ ಭಕ್ತಿ ತುಂಬ ಬೆಳೀತು. ಯಾಕಂದರೆ ಪ್ರಕೃತಿಯ ಒಂದು ಘೋರ ರೂಪ ಎಲ್ಲರಿಗೂ ಕಾಣಿಸ್ತು. ಉಸಿರು ಆಡಂಗಿಲ್ಲ, ಉಸಿರು ಬಿಡಂಗಿಲ್ಲ, ಹೊರಗಡೆ ಹೋಗಂಗಿಲ್ಲ, ಏನು ಮುಟ್ಟಂಗಿಲ್ಲ, ತಿನ್ನಂಗಿಲ್ಲ, ಅಷ್ಟು ಸೆನ್ಸಿಟಿವ್ ಆಗಿಬಿಟ್ರು ಜನ. ಸೊ ಬಿಕಾಸ್ ವೈರಸ್, ಕೊರೋನಾ ವೈರಸ್. ಸೊ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ಒಂದು ತರಕಾರಿ ತೊಗೊಂಬಂದರು ತೊಳೆದು, ಅಷ್ಟು ಯಾರೂ ಮಾಡಿರಲಿಲ್ಲ ಕೊರೋನಾ ಟೈಮಲ್ಲಿ. ವಿಪರೀತ. ಈವನ್ ಕೆಲವರು ದುಡ್ಡು ಬಂದರೂ ಕೂಡ ದುಡ್ಡಿಗೆ ಸ್ಪ್ರೇ ಮಾಡಿ ಮುಟ್ತಾಯಿದ್ರು. ಸೊ ಅಂತಹ ಪರಿಸ್ಥಿತಿ. ಸರಿ, ಮನೇಲಿ ಕೂಡ ಗಂಡ ಹೆಂಡತಿ ಒಬ್ಬರು ಕೆಮ್ಮಿದ್ರು ಕೂಡ ಸೇಫ್ ಡಿಸ್ಟೆನ್ಸ್, ರೈಟ್, 2 ಗಜ್ಕಿ ದೂರಿ ಇವನ್ ಗೌರ್ಮೆಂಟ್ ಕೂಡ ಹೇಳ್ತಾ ಇತ್ತು. ಸೊ ದೆನ್ ಪೀಪಲ್ ಅಂಡರ್ಸ್ಟುಡ್ ದ ರಿಯಾಲಿಟಿ ಆಫ್ ದಿಸ್ ವರ್ಲ್ಡ್ ಇಸ್ ದುಃಖಾಲಯ. ಈ ಜಗತ್ತು ದುಃಖಾಲಯ ಅಂತ ಅರಿವಾಯಿತು. ಆದ ಕಾರಣ ವಾಟ್ ಈಸ್ ದ ಸೊಲ್ಯೂಷನ್? ಡಾಕ್ಟರ್ಸ್ ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ. ವ್ಯಾಕ್ಸಿನು ಡೌಟ್ಫುಲ್ ಅಂತ ಹೇಳ್ತಾಯಿದ್ರು, ಕೆಲಸ ಮಾಡೋದಿಲ್ಲ. ಮತ್ತು ಸ್ಪ್ರೆಡ್ ಆಗ್ತಾ ಇದೆ, ಕೋವಿಡ್ ಬರ್ತಾ ಇದೆ, ಕೋವಿಡ್ ಇನ್ನೊಂದು ವೇರಿಯಂಟ್ ಕೂಡ ಬರ್ತಾ ಇದೆ ಅಂತ ಏನೇನೋ. ದ ಓನ್ಲಿ ವೇ ವಾಸ್ ಭಗವಂತನ ಹತ್ರ ಹೋಗ್ತಾಯಿದ್ರೆ ಅಷ್ಟೇ. ಅದಕ್ಕೆ ಕೋವಿಡ್ ಟೈಮಲ್ಲಿ ಇಸ್ಕಾನ್ ಜನ ತುಂಬ ಆನ್ಲೈನ್ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಈವನ್ ನ್ಯೂ ಡಿವೋಟಿ ಆಲ್ಸೋ ಸ್ಟಾರ್ಟೆಡ್ ಆನ್ಲೈನ್ ಪ್ರೀಚಿಂಗ್. ಸಾವಿರಾರು ಜನ, ಲಕ್ಷ ಜನ ಇಸ್ಕಾನ್ ಗೀತಾ ಕೋರ್ಸಸ್ ಅಟೆಂಡ್ ಮಾಡಿದ್ದಾರೆ ಆನ್ಲೈನ್ ಟೈಮಲ್ಲಿ. ಸೊ ತುಂಬ ಭಕ್ತಿ ಪ್ರಚಾರ ಬೆಳೀತು ಕೋವಿಡ್ ಟೈಮಲ್ಲಿ. ನಂತರ ಕೋವಿಡ್ ಮುಗಿದ ಮೇಲೆ ಆಫ್ಲೈನ್ ಟೆಂಪಲ್ ಕೂಡ ಸೇರಿಕೊಂಡ್ರು, ಟೆಂಪಲ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ರೀತಿ. ಸೊ ಆರ್ಥ ಫಸ್ಟ್ ಕ್ಯಾಟಗರಿ. ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಇದೆ. ಗಜೇಂದ್ರ ಅಂತ ಒಂದು ಆನೆ ಇತ್ತು, ರೈಟ್. ಆನೆ ಗಜ ಇಂದ್ರ ಅಂದರೆ ಆನೆಗಳ ರಾಜನಾಗಿದ್ದ. ಸೊ ಆ ಆನೆಗಳ ಆಗಿದ್ದ, ಅದಕ್ಕೆ ತುಂಬ ಗರ್ವ, ತುಂಬ ಶಕ್ತಿ, ತುಂಬ ಮತ್ತು ತುಂಬ ಹೆಂಡತಿಯರು ಮಕ್ಕಳು ಕೂಡ ಇದ್ದರು. ಸೊ ಎಲ್ಲರೂ ಪಿಕ್ನಿಕ್ಗೆ ಹೋಗ್ತಾರೆ. ಪಿಕ್ನಿಕಲ್ಲಿ ತ್ರಿಕೂಟ ಪರ್ವತದ ಹತ್ರ ಒಂದು ಸರೋವರ ಇತ್ತು, ಅಲ್ಲಿ ಪಿಕ್ನಿಕ್ಗೆ ಹೋಗ್ತಾರೆ. ಒಳ್ಳೆ ಟೈಮ್, ಆಟ ಆಡ್ತಾಯಿದ್ರು, ನೀರು ಕುಡಿತಾಯಿದ್ರು. ಆದರೆ ಸಡನ್ನಾಗಿ ಡೇಂಜರ್ ಬಂತು. ಅದೇನು? ಒಂದು ಮೊಸಳೆ ಬಂದು ಕಾಲು ಹಿಡ್ಕೊಂಡ್ಬಿಡ್ತು. ಕಾಲು ಹಿಡ್ಕೊಂಡಾಗ ತುಂಬ ನೋವಾಯಿತು. ಆಗ ಎಷ್ಟೊಂದು ಪ್ರಯತ್ನ ಪಟ್ಟ ಬಿಡಿಸ್ಕೊಳ್ಳೋದಕ್ಕೆ ಯುದ್ಧ ಮಾಡ್ದ. ಕಾಲು ಕೆಳಗಡೆ ಅದನ್ನು ಏನಂತಾರೆ ತುಳಿಯೋದಕ್ಕೆ ಪ್ರಯತ್ನ ಪಟ್ಟ, ಆದರೂ ಆಗಲಿಲ್ಲ. ಯಾಕಂದರೆ ನೀರು ಒಳಗೆ ಇತ್ತು. ಅದು ಹೊರಗಡೆ ಇದ್ದಿದ್ರೆ, ನೆಲದ ಮೇಲೆ ಇದ್ದಿದ್ರೆ ತುಂಬ ಈಸಿಲಿ ಗೆಲ್ಬೋದಿತ್ತು. ಆದರೆ ನೀರು ಒಳಗಡೆ ಇದ್ದ ಕಾರಣ ಗೆಲ್ಲಕ್ಕಾಗಲಿಲ್ಲ. ಸೊ ತುಂಬ ಕಷ್ಟ ಆಯಿತು, ರೈಟ್. ಸೊ ನಮ್ಮ ಜೀವನ ಕೂಡ ಇದೇ ರೀತಿ. ಕೆಲವೊಮ್ಮೆ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಪಿಕ್ನಿಕ್ ನಡೀತಾ ಇದೆ, ಸಡನ್ಲಿ ಏನೋ ಒಂದು ಬಂದ್ಬಿಡುತ್ತೆ, ರೈಟ್. ಸೊ ಇದು ನೋಡಿ, ಇಲ್ಲಿ ಕೆಲವು ಹುಡುಗರು ಪಿಕ್ನಿಕ್ ಅಂತ ಹೋಗಿದ್ರು. ನೋಡಿ, ಪಿಕ್ನಿಕ್ ಅಂತ ಹೋಗಿದ್ರು. ಅವ್ರಿಗೆ ಗೊತ್ತಿಲ್ಲ ಹಿಂದೆ ಡ್ಯಾಮ್ ಇದೆ, ಡ್ಯಾಮ್ ಓಪನ್ ಮಾಡ್ತಾರೆ ಅಂತ. ಒಳಗಡೆ ಹೋಗಿಬಿಟ್ಟಿದೆ. ಅಲ್ಲಿ ಡ್ಯಾಮ್ ಓಪನ್ ಮಾಡಿದ್ದಾರೆ, ನೀರು ಬಿಡೋದಕ್ಕೆ ಸಿಕ್ಬಿದ್ರು. ಆ್ಯಕ್ಚುಲಿ
ಐ ಥಿಂಕ್ ಯು ಡೋಂಟ್ ವಾಂಟ್ ಟು ಸಿ ದಿಸ್. ದೇ ಗೋ ಆ್ಯಕ್ಚುಲಿ ಹೋಗ್ಬಿಡ್ತಾರೆ. ಐ ವಿಲ್ ನಾಟ್ ಶೋ ದಟ್ ಚಿಲ್ಡ್ರನ್ ವಿಲ್ ಗೆಟ್ ಸ್ಕೇರ್ಡ್. ಸೊ ದಟ್ ಇಸ್ ದ ಫಸ್ಟ್ ಕ್ಯಾಟಗರಿ ವಿಚ್ ಇಸ್ ಅರ್ಥ. ಅದು ಪ್ರಾಬ್ಲಮ್ ಏನಂದರೆ ಜಗತ್ತಲ್ಲಿ ಯಾವಾಗಲೂ ಪ್ರಾಬ್ಲಮ್ ಇದೆ, ರೈಟ್. ದ ಡೇಂಜರ್ ಇಸ್ ಆಲ್ವೇಸ್ ದೇರ್. ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊತೀವಿ, ಸಡನ್ನಾಗಿ ಏನೋ ಆಗಿಬಿಡುತ್ತೆ. ಕೆಲವೊಮ್ಮೆ ಆಕ್ಸಿಡೆಂಟ್ ಆಗುತ್ತೆ, ಕೆಲವೊಮ್ಮೆ ದುರ್ಘಟನೆಗಳಾಗ್ತವೆ, ಕೆಲವೊಮ್ಮೆ ರೋಗ ಬಂದುಬಿಡುತ್ತೆ, ಸಡನ್ನಾಗಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಆದರೆ ಏನು ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು? ಕೃಷ್ಣ. ದೇ ಕಮ್ ಟು ಕೃಷ್ಣ. ದಟ್ ಇಸ್ ದ ಫಸ್ಟ್ ಕ್ಯಾಟಗರಿ, ಅರ್ಥ. ಸೆಕೆಂಡ್ ಕ್ಯಾಟಗರಿ ಅರ್ಥಾರ್ಥಿ, ರೈಟ್. ಈಗ ನೋಡಿ, ದುಡ್ಡಿನಿಂದ ಓಡ್ತಾ ಇದ್ದೇನೆ, ಐ ವಾಂಟ್ ಮನಿ ಅಂತ ದುಡ್ಡಿನಿಂದ ಓಡುವವರು. ಸೊ ಇವರು ಅರ್ಥಾರ್ಥಿ. ಅರ್ಥ ಮೀನ್ಸ್ ವೆಲ್ತ್, ಅರ್ಥಾರ್ಥಿ ಮೀನ್ಸ್ ವೆಲ್ತ್. ಸೊ ಲಕ್ಷ್ಮೀದೇವಿ ಅನುಗ್ರಹ ಎಲ್ಲರಿಗೂ ಬೇಕು. ಲಕ್ಷ್ಮೀ ಪೂಜೆ ಮಾಡ್ತಾರೆ ದೀಪಾವಳಿ ದಿನ. ಸೊ ಎಸ್ಪೆಷಲಿ ಧನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ವರಮಹಾಲಕ್ಷ್ಮಿ ವ್ರತಗಳನ್ನು ಮಾಡ್ತಾರೆ. ವೈ ದೇ ವಾಂಟ್ ಲಕ್ಷ್ಮಿ. ಬಟ್ ಲಕ್ಷ್ಮಿಯನ್ನು ಬಯಸಿ ನಾರಾಯಣನ ಸೇವೆ ಮಾಡಲಿಲ್ಲ ಅಂದರೆ ಅದು ರಾವಣ ಮೆಂಟಾಲಿಟಿ. ರಾವಣನಿಗೇನು ಬೇಕಿತ್ತು? ಸೀತಾದೇವಿ ಬೇಕಿತ್ತು, ರಾಮ ಬೇಕಿರಲಿಲ್ಲ. ಅದೇ ರೀತಿ ರಾವಣನ ಥರ ಜನರಿಗೆ ಕೇವಲ ಲಕ್ಷ್ಮಿ ಬೇಕು, ರಾಮ ಬೇಕಿಲ್ಲ, ವಿಷ್ಣು ಬೇಕಿಲ್ಲ ಅಂತ. ಸೊ ದಟ್ ಇಸ್ ದ ಪ್ರಾಬ್ಲಮ್. ಸೊ ವಿ ಶುಡ್ ವಾಂಟ್ ಲಕ್ಷ್ಮಿ ಆ್ಯಂಡ್ ನಾರಾಯಣ. ಸೊ ಅದಕ್ಕೆ ನಮ್ಮ ವೇದಿಕ ಸಂಸ್ಕೃತಿಯಲ್ಲಿ ಲಕ್ಷ್ಮೀ, ನಾರಾಯಣ, ಸೀತಾ, ರಾಮ, ರಾಧಾ, ಕೃಷ್ಣ ಈ ರೀತಿ ಒಟ್ಟಿಗೆ ಶಕ್ತಿಮಾನ್ ಇಬ್ಬರನ್ನು ಒಟ್ಟಿಗೆ ನಾವು ಪೂಜೆ ಮಾಡ್ತೀವಿ. ಕೇವಲ ಶಕ್ತಿ ಆರಾಧನೆ ಮಾಡೋದಿಲ್ಲ, ಶಕ್ತಿಮಾನ್ ಇಬ್ಬರ ಆರಾಧನೆ ಒಟ್ಟಿಗೆ ಮಾಡ್ತೀವಿ. ಸೊ ಕೇವಲ ಲಕ್ಷ್ಮಿಯನ್ನು ಬಯಸಬಾರ್ದು, ಲಕ್ಷ್ಮಿಯನ್ನು ಕೃಷ್ಣನ ಸೇವೆಯಲ್ಲಿ ಕೂಡ ತೊಡಗಿಸಬೇಕು. ಬಟ್ ಪೀಪಲ್ ವಾಂಟ್ ಓನ್ಲಿ ಲಕ್ಷ್ಮಿ. ದಟ್ ಇಸ್ ದ ಜನರಲ್ ಟ್ರೆಂಡ್. ಸೊ ಏನೋ ಲೋನ್ ತೊಗೊಂಡಿದ್ದಾರೆ, ತೀರ್ಸೋಕ್ಕಾಗ್ತಾಯಿಲ್ಲ, ಸೊ ದೇವ್ರ ಹತ್ರ ದೇವರೇ ಸ್ವಲ್ಪ ಏನಾದರೂ ಸೊಲ್ಯೂಷನ್ ಕೊಡಿ ಅಂತ, ರೈಟ್. ಕೆಲವರು ತಿರುಪತಿಗೆ ಹೋಗ್ತಾರೆ, ತುಂಬ ಜನ. ಎಸ್ಪೆಷಲಿ ಯಾರು ಬಿಸ್ನೆಸ್ ಓಪನ್ ಮಾಡೋರಿದ್ದಾರೆ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗೋಸ್ಕರ ತಿರುಪತಿ ಬಾಲಾಜಿ ಹೋಗ್ತಾರೆ. ತಿರುಪತಿ ಬಾಲಾಜಿ ಹೆಸರು ಬರೀತಾರೆ ಬಿಸ್ನೆಸ್ ಪಾರ್ಟ್ನರಲ್ಲಿ. ಸ್ವಾಮಿ ನೀನು ನಮ್ಮ ಪಾರ್ಟ್ನರ್, ಸೊ ಪ್ರಾಫಿಟ್ ಬರಲೇಬೇಕು. ಪ್ರಾಫಿಟ್ ಬಂದರೆ 50% ನನಗೆ, 50% ನನಗೆ. ಸೊ ಪ್ಲೀಸ್ ಗಿವ್ ಅಸ್ ಪ್ರಾಫಿಟ್ ಅಂತ. ಸೊ ಒಬ್ಬ ಹೋಗಿದ್ದ ತಿರುಪತಿಗೆ, ದೇವರನ್ನು ಪಾರ್ಟ್ನರ್ ಮಾಡಿಕೊಂಡ. ಸೊ ದೇವ್ರಿಗೆ ರಿಕ್ವೆಸ್ಟ್ ಮಾಡಿದ, ದೇವರೇ 1 ಲಕ್ಷ ಪ್ರಾಫಿಟ್ ಕೊಡು, 50,000 ನಿನಗೆ, 50,000 ನನಗೆ. ಆದರೆ ನೆಕ್ಸ್ಟ್ ಇಯರ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದ 50,000 ಮಾತ್ರ ಪ್ರಾಫಿಟ್ ಬಂದಿತ್ತು. ಯಾರೋ ಮಾಡ್ತಾಯಿದ್ದಾರೆ ನೋಡಿ, ತುಂಬ 5th ಟೈಮ್. ಸೊ 50,000 ಮಾತ್ರ ಬಂತು ಪ್ರಾಫಿಟ್ಟು. ಸೊ ಹೋದ ತಿರುಪತಿಗೆ. ಪ್ರಭು ಆಲ್ರೆಡಿ ನಿನ್ನ ಪರ್ಸೆಂಟೇಜ್ ತೊಗೊಂಡ್ಬಿಟ್ಟಿದೆಯಾ? ಸೊ ನಾನೇನು ಕೊಡೋದಿಲ್ಲ. ಸೊ ಒಂದು 100 ರೂಪಾಯಿ ಹುಂಡೀಲಿ ಹಾಕಕ್ಕೆ ಹೋದ. ಆದರೆ ಹುಂಡಿ ಹಾಕ್ತಾ ಏನಾಯಿತು, ಅದು ಅವನು ಉಂಗುರ ಬಿದ್ದುಬಿಡ್ತು. ಆ ಉಂಗುರ ಒಳಗೆ ಬಿತ್ತು. ಆ ಉಂಗುರದ ವ್ಯಾಲ್ಯೂ ಎಷ್ಟದು? 25,000. ದೇವ್ರನ್ನ ಚೀಟ್ ಮಾಡೋಕ್ಕೆ ಹೋಗ್ತೀಯಾ? ಸೊ ದೇವ್ರು ತೊಗೊಂಡ್ಬಿಟ್ಟ. ಸೊ ದೇವರನ್ನು ಚೀಟ್ ಮಾಡೋಕ್ಕಾಗಲ್ಲ, ರೈಟ್. ಸೊ ಹಿ ಈಸ್ ದ ಚೀಟರ್ ಅಮಂಗ್ ಆಲ್ ದ ಚೀಟರ್ಸ್, ರೈಟ್. ಸೊ ಕೆಲವರು ಮಾರುತಿ ಟೆಂಪಲ್ಗೆ ಹೋಗ್ತಾರೆ, ಮಾರುತಿ ಕಾರ್ ಕೊಡು ಅಂತಾರೆ. ಸೊ ದಟ್ ಆಲ್ಸೋ. ಸೊ ಪೀಪಲ್ ವಾಂಟ್ ಮನಿ, ದಟ್ಸ್ ದ ಮೇನ್ ಥಿಂಗ್. ಸೊ ಥರ್ಡ್ ಕ್ಯಾಟಗರಿ ಈಸ್ ಜಿಜ್ಞಾಸುಗಳು, ಕ್ಯೂರಿಯಸ್, ಇನ್ಕ್ವಿಸಿಟಿವ್. ಕ್ವಶನ್ಸ್ ಇದೆ ಅವ್ರ ಹತ್ರ. ನಾನು ಯಾರು? ದೇವರು ಯಾರು? ಈ ಸೃಷ್ಟಿ ಹೇಗೆ ನಿರ್ಮಾಣ ಆಯಿತು? ಹೂ ಕ್ರಿಯೇಟೆಡ್ ದಿಸ್ ಯೂನಿವರ್ಸ್, ರೈಟ್. ಹೌ ಇಸ್ ವರ್ಲ್ಡ್ ರನ್ನಿಂಗ್? ಇಸ್ ಇಟ್ ಬೈ ಚಾನ್ಸ್ ಆರ್ ಇಸ್ ಇಟ್ ಬೈ ಪ್ಲ್ಯಾನ್, ರೈಟ್. ಮತ್ತು ಹೇಗೆ ನಾನು ಸುಖವನ್ನು ಬಯಸ್ತಾ ಇದ್ದೀನಿ, ಅದ್ರ ಬರೀ ದುಃಖಗಳೇ ಬರ್ತಾಯಿದೆ. ಸೊ ದೇರ್ ಇಸ್ ನೋ ಎಂಡ್ ಟು ದಿಸ್ ಮಿಸರಿ. ಯಾವಾಗ ಎಂಡ್ ಆಗುತ್ತೆ ದುಃಖ ಗೊತ್ತಾಗ್ತಾ ಇಲ್ಲ. ಸೊ ಈ ದುಃಖದಿಂದ ಹೇಗೆ ಪರಿಹಾರ ಪಡ್ಕೊಳ್ಳೋದು? ಸೊ ಇದೆಲ್ಲ ಪ್ರಶ್ನೆಗಳು ಮನಸ್ಸಲ್ಲಿ ಬಂದಾಗ ಅವನು ದೇವ್ರ ಹತ್ರ ತಿರುಗ್ತಾನೆ ಆ್ಯಂಡ್ ಸ್ಟಾರ್ಟ್ಸ್ ಇನ್ಕ್ವೈರಿಂಗ್. ಹುಡುಕ್ತಾನೆ, ಎಲ್ಲಿದೆ ಗೀತಾ ಕ್ಲಾಸ್, ಎಲ್ಲಿದೆ ಇಸ್ಕಾನ್ ಸೆಂಟರ್, ಅಥವಾ ಎಲ್ಲಿ ಕೋರ್ಸಸ್ ನಡೀತದೆ, ಅಥವಾ ಎಲ್ಲಿ ಗುರುಗಳಿದ್ದಾರೆ. ಹೋಗಿ ಪ್ರಶ್ನೆ ಕೇಳ್ತಾನೆ, ಸರ್ ಒಂದು ಪ್ರಶ್ನೆ ಇದೆ, ಹೌ ಕ್ಯಾನ್ ಐ ಬಿ ಹ್ಯಾಪಿ? ದ್ಯಾಟ್ ಇಸ್ ದ ಬಿಗಿನಿಂಗ್, ಜಿಜ್ಞಾಸು.
ಸೊ ದಟ್ಸ್ ದ ಥರ್ಡ್ ಕ್ಯಾಟಗರಿ. ಸೊ ಜಿಜ್ಞಾಸು ಎಕ್ಸಾಂಪಲ್, ಶಾಸ್ತ್ರದಲ್ಲಿ ಕೂಡ ಜಿಜ್ಞಾಸು ಎಕ್ಸಾಂಪಲ್. ಪರೀಕ್ಷಿತ್ ಮಹಾರಾಜ್ ಇಸ್ ಇನ್ಕ್ವಿಸಿಟಿವ್, ಯು ವಾಸ್ ಆಸ್ಕಿಂಗ್ ಕ್ವಶನ್ಸ್ ಟು ಸುಖದೇವ್ ಮಹಾರಾಜ್, ರೈಟ್. ನಾನೀಗ ಸಾಯ್ತಾ ಇದ್ದೀನಿ, ನಾನೇನು ಮಾಡಬೇಕು, ರೈಟ್. ವಾಟ್ ಶುಡ್ ಐ ಹಿಯರ್, ವಾಟ್ ಶುಡ್ ಐ ಥಿಂಕ್ ಆಫ್, ವಾಟ್ ಶುಡ್ ಐ ಚಾಂಟ್, ನಾನು ಯಾರ ಮಂತ್ರ ಜಪ ಮಾಡಲಿ, ಯಾರ ಮಂತ್ರ ಕೇಳಲಿ, ಯಾರ ಸ್ಮರಣೆ ಮಾಡಲಿ. ಮತ್ತು ಮ್ರಿಯಮಾಣಸ್ಯ ಸರ್ವದಾ, ಸಾಯೋ ವ್ಯಕ್ತಿಯ ಕೆಲಸ ಏನು, ಅವನ ಕರ್ತವ್ಯ ಏನು, ಅದನ್ನು ಹೇಳಿ ಅಂತ ಕ್ವಶನ್ ಮಾಡ್ತಾರೆ. ಆಗ ಉತ್ತರ ಪಡಿತಾರೆ ಯಾರಿಂದ? ಶುಕದೇವ್ ಮಹಾರಾಜರಿಂದ. ಸೊ ದಟ್ ಇಸ್ ಜಿಜ್ಞಾಸು, ರೈಟ್. ಸೊ ದಟ್ ಇಸ್ ಥರ್ಡ್ ಕ್ಯಾಟಗರಿ. ಸೊ ಸೆಕೆಂಡ್ ಕ್ಯಾಟಗರಿ ಎಕ್ಸಾಂಪಲ್ ತಗೊಳ್ಳಿಲ್ಲ, ಅರ್ಥಾರ್ಥಿ. ಎನಿ ಎಕ್ಸಾಂಪಲ್ ಫ್ರಮ್ ಶಾಸ್ತ್ರ? ಧ್ರುವ ಮಹಾರಾಜ್. ಧ್ರುವ ಮಹಾರಾಜ್ ವಾಂಟೆಡ್ ಟು ಬಿ ಎ ಬಿಲಿಯನೇರ್, ರೈಟ್. ಶ್ರೀಮಂತನಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಎಷ್ಟು ಶ್ರೀಮಂತ? ಬ್ರಹ್ಮದೇವರಿಗಿಂತಲೂ ದೊಡ್ಡ ಸಾಮ್ರಾಜ್ಯ ನನಗೆ ಬೇಕು, ಅಷ್ಟು ಶ್ರೀಮಂತನಾಗಬೇಕು ನಾನು ಅನ್ನುವ ಆಸೆ ಇಟ್ಟುಕೊಂಡು ಬಂದಿದ್ದ. ಆದರೆ ಭಗವಂತನನ್ನು ನೋಡಿದ ಮೇಲೆ, ಭಗವಂತ ನಿನ್ನನ್ನು ನೋಡಿ ನಾನು ಸಂತುಷ್ಟನಾಗಿದ್ದೀನಿ, ಮತ್ತೇನು ಬೇಡ ಅಂತಾನೆ. ಸ್ವಾಮಿನ್ ಕೃತಾರ್ಥೋಸ್ಮಿ ವರಂ ನಯಾಚೆ ಅಂತ ಹೇಳ್ತಾನೆ. ಸೊ ದಟ್ ಸೆಕೆಂಡ್ ಕ್ಯಾಟಗರಿ, ಅರ್ಥಾರ್ಥಿ, ಜಿಜ್ಞಾಸು. ಫೋರ್ತ್ ಕ್ಯಾಟಗರಿ ಈಸ್ ಜ್ಞಾನಿ. ಅಂದರೆ ಯಾರು? ದೇವರನ್ನು ತಿಳ್ಕೊಂಡಿದ್ದಾರೆ, ಕೃಷ್ಣನೇ ದೇವರು. ಹಿ ನೋಸ್ ವಾಟ್ ಈಸ್ ಟ್ರುತ್. ಸೊ ದೇವರು ಭಗವದ್ಗೀತೆಯಲ್ಲಿ ದೇವರು ಯಾರು ಅಂತ ಕೊಟ್ಟಿದ್ದಾರೆ, ಗುರುಗಳು ಯಾರು ಅಂತ ಗೊತ್ತು. ಸೊ ಭಕ್ತಿ ಮಾಡೋದಕ್ಕೆ ಬರ್ತಾನೆ ನಾನು, ರೈಟ್. ದೇವರಿಂದ ಏನೂ ಬೇಡೋದಕ್ಕೆ ಬರಲ್ಲ, ಕಷ್ಟಗಳ ಪರಿಹಾರಕ್ಕೋಸ್ಕರ ಬರೋದಿಲ್ಲ, ಪ್ರಶ್ನೆಗಳು ಇಲ್ಲ, ಆದರೆ ದೇವರ ಸೇವೆ ಮಾಡಬೇಕು. ಸೊ ಸೇವೆ ಕೊಡಿ ಅಂತ ಸೇವೆ ಮಾಡೋದಕ್ಕೆ ಬರ್ತಾನೆ, ಜಪ ಮಾಡ್ತಾನೆ, ಸೇವೆ ಮಾಡ್ತಾನೆ, ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾನೆ. ಸೊ ದಟ್ ಈಸ್ ಜ್ಞಾನಿ, ರೈಟ್. ಸೊ ಈ 4 ಜನರಲ್ಲಿ ಶ್ರೇಷ್ಠವಾದವನು ಜ್ಞಾನಿ, ರೈಟ್. ಸೊ ಉದಾಹರಣೆಗೆ ಚತುಷ್ಕುಮಾರರು, ರೈಟ್. ದ 4 ಕುಮಾರಸ್, ದೇ ಆರ್ ಕನ್ಸಿಡರ್ಡ್ ಟು ಬಿ ಜ್ಞಾನೀಸ್. ಸೊ ದೇ ಅಂಡರ್ಸ್ಟುಡ್ ಹೂ ಇಸ್ ಗಾಡ್, ಹೂ ಇಸ್ ಕೃಷ್ಣ, ಆ್ಯಂಡ್ ದೇ ಸರ್ವ್ಡ್ ಹಿಮ್. ತೇಷಾಂ ಜ್ಞಾನೇ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯಃ. ಸೊ ಹಿ ಸೇಸ್ ದಟ್ ಜ್ಞಾನಿ ಈಸ್ ವೆರಿ ಡಿಯರ್ ಟು ಮೀ, ಮೋಸ್ಟ್ ಡಿಯರ್ ಟು ಮೀ. ಈ 4 ಜನರಲ್ಲಿ ಜ್ಞಾನಿ ನನಗೆ ಅತಿ ಪ್ರಿಯವಾದವನು ಅಂತ ಹೇಳ್ತಾನೆ. ಯಾಕಂದರೆ ಏಕಭಕ್ತಿರ್ ವಿಶಿಷ್ಯತೆ, ನಾನೇ ದೇವರು ಅಂತ ಅವನಿಗೆ ಗೊತ್ತು, ನನ್ನ ಸೇವೆ ಮಾಡ್ತಾ ಇದ್ದಾನೆ ಅವನು. ಸೊ ಏಕಭಕ್ತಿ ಅಂದರೆ ಓನ್ಲಿ ಫಾರ್ ಕೃಷ್ಣ he is doing. So he is considered to be best. But ಬೇರೆಯವರು ಕೇಳು ಅಂತಲ್ಲ, ದೇ ಆರ್ ಆಲ್ ಗುಡ್. ಉದಾರ ಸರ್ವ ಏವೈತೆ ಜ್ಞಾನಿ ತಾತ್ವೈವ ಮೇ ಮತಂ ಆಸ್ಥಿತಃ ಸ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಸರ್ವೇ ಉದಾರ, ದೇ ಆರ್ ಆಲ್ ಉದಾರ ಮೀನ್ಸ್ ಮ್ಯಾಗ್ನಾನಿಮಸ್. ಯಾಕೆಂದರೆ ಅವರು ನನಗೋಸ್ಕರ ಟೈಮ್ ಕೊಡ್ತಾ ಇದ್ದಾರೆ. ಕೃಷ್ಣ ಇಸ್ ಗ್ರೇಟ್ಫುಲ್, ರೈಟ್. ಅಟ್ಲೀಸ್ಟ್ ನನ್ನ ಹತ್ರ ಬರ್ತಾ ಇದ್ದಾರೆ, ದುಡ್ಡು ಬೇಡಕ್ಕಾದರೂ ಬರ್ತಾ ಇದ್ದಾರೆ, ಕಷ್ಟದ ಪರಿಹಾರಕ್ಕಾಗಿ ಬರ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ದೇ ಆರ್ ಗುಡ್, ದೇ ಆರ್ ಕಮಿಂಗ್ ಟು ಮೀ. ಅದಕ್ಕೆ ಉದಾರಾಹ ಸರ್ವ. ಬಟ್ ನನ್ನ ಹತ್ರ ಬರದೇ ಇರೋರು, ದೇ ಆರ್ ಅನ್ಫಾರ್ಚುನೇಟ್. ಅಟ್ಲೀಸ್ಟ್ ದೀಸ್ ಪೀಪಲ್ ಆರ್ ಫಾರ್ಚುನೇಟ್, ದೇ ಆರ್ ಕಮಿಂಗ್ ಟು ಮೀ. ಸೊ ಆದರೆ 3 ಜನ ಉದಾರರು, ಆದರೆ ಜ್ಞಾನಿ ಆತ್ಮೈವ ಮೇ ಮತಂ. ಜ್ಞಾನಿ ಈಸ್ ಲೈಕ್ ಮೀ, ಈಸ್ ಈಕ್ವಲ್ ಟು ಮೀ, ವೆರಿ ಡಿಯರ್ ಟು ಮೀ ಅಂತ ಕೃಷ್ಣ ಹೇಳ್ತಾನೆ. ಆತ್ಮೈವ ಮೇ ಮತಂ ಆಸ್ಥಿತಃ ಸಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಸೊ ಹಿ ವಿಲ್ ಗೆಟ್ ದ ಟಾಪ್ ಮೋಸ್ಟ್ ಡೆಸ್ಟಿನೇಷನ್, ಜ್ಞಾನಿ. ಸೊ ಈ ರೀತಿ ನಾವು ಯಾವುದೋ ಒಂದು ಹಂತದಲ್ಲಿ ಇರಬೇಕು. ಈ 4 ಹಂತದಲ್ಲಿ ಯಾವುದೋ ಒಂದು ಹಂತದಲ್ಲಿ ಇದ್ದೀವಿ, ನಿಮಗೆ ಗೊತ್ತು. ಸೊ ಯಾವ ಹಂತದಲ್ಲಿದ್ದೀವಿ? ಓಕೆ. ಸೊ ಕೆಲವರು ತುಂಬ ಟೆನ್ಷನ್ ಇದೆ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಬರ್ತಾರೆ. ಕೆಲವರು ಓಕೆ ಭಕ್ತಿ ಮಾಡೋದ್ರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಬರ್ತಾರೆ. ಕೆಲವರು ಒಳ್ಳೆ ಸಾತ್ವಿಕ ಊಟ ಸಿಗುತ್ತೆ ಅಂತ ಬರ್ತಾರೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಬರ್ತಾರೆ. ಮತ್ತು ಕೆಲವರು ಒಳ್ಳೆ ಭಜನೆ ಕೀರ್ತನೆ ಇರುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಪಾಸಿಟಿವಿಟಿ ಬರುತ್ತೆ ಅಂತ ಬರ್ತಾರೆ. ಕೆಲವರು ಓಕೆ ಒಳ್ಳೆ ಜನರಿದ್ದಾರೆ ಇಲ್ಲಿ, ಸೊ ಒಳ್ಳೆ ಫ್ರೆಂಡ್ಶಿಪ್ಸ್ ನೆಟ್ವರ್ಕ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಕೂಡ ಬರ್ತಾರೆ. ಆದರೆ ಕೆಲವೊಬ್ಬರು ನಾನು ಭಗವಂತನ ಭಕ್ತಿಯನ್ನು ಬೆಳೆಸ್ಕೋಬೇಕು, ಭಗವಂತನನ್ನು ತಿಳ್ಕೋಬೇಕು ಅಂತ ಬರ್ತಾರೆ. ಸೊ ಆಲ್ ಆರ್ ಗುಡ್, ಬಟ್ ದ ಬೆಸ್ಟ್ ಈಸ್ ಯಾರು ಭಗವಂತನ ಭಕ್ತಿ ಸೇವೆ ಮಾಡೋದಕ್ಕೆ ಬರ್ತಾರೆ ಅವರೇ ಶ್ರೇಷ್ಠವಾದವರು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಕರೆಕ್ಟ್. ಸೊ ನಾವು ಯಾರೇ ಆಗಿರಲಿ, ಸೊ ಉನ್ನತ ಹಂತಕ್ಕೆ ಬರೋದಕ್ಕೆ ಪ್ರಯತ್ನ ಪಡಬೇಕು.
ಯಾವುದೇ ಹಂತದಲ್ಲಿದ್ದರೂ ಕೂಡ ನಾವು ವಿ ಶುಡ್ ಟ್ರೈ ಟು ಕಮ್ ಟು ದ ಹೈಯರ್ ಪೊಸಿಷನ್. ಸೊ ಅದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಯಾರು ನಿಸ್ವಾರ್ಥ ಭಾವನೆಯಿಂದ ಭಕ್ತಿ ಸೇವೆ ಮಾಡೋದಕ್ಕೆ ಬರ್ತಾರೋ ಕೃಷ್ಣ ಇಸ್ ವೆರಿ ವೆರಿ ಹ್ಯಾಪಿ ವಿತ್ ದಮ್. ಹಿ ಈಸ್ ಹ್ಯಾಪಿ ವಿತ್ ಅದರ್ಸ್ ಆಲ್ಸೋ, ಬಟ್ ಈಸ್ ವೆರಿ ವೆರಿ ಹ್ಯಾಪಿ ವಿತ್ ದೋಸ್ ಹು ಕಮ್ ವಿತ್ ಡಿಸೈರ್ ಟು ಸರ್ವ್ ಹ್ಯಾಮ್. ಅರ್ಥ ಆಗ್ತಾ ಇದೆಯಾ? ಸೊ ಇವತ್ತು ನಾವೇನು ಚರ್ಚೆ ಮಾಡಿದ್ದೀವಿ ಅಂದರೆ 4 ಪ್ರಕಾರದ ದುಷ್ಕೃತಿ: ಮೂಢ, ನರಾಧಮ, ಮಾಯಾಪಹೃತ ಜ್ಞಾನ, ಆಸುರಂ ಭಾವಮಾಶ್ರಿತ. ಓಕೆ, 4 ಪ್ರಕಾರದ ಸುಕೃತಿನಾಹ, ರೈಟ್? ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಸೊ ವಿ ಶುಡ್ ಟ್ರೈ ಟು ಕಮ್ ಟು ದ ಸ್ಟೇಜ್ ಆಫ್ ಜ್ಞಾನಿ. ಸೊ ವಿ ಮೇ ನಾಟ್ ಬಿ ಅಟ್ ದಟ್ ಸ್ಟೇಜ್, ಆದರೆ ನಾವು ಪ್ರಯತ್ನ ಪಡಬೇಕು. ಅದಕ್ಕೆ ಈ ಸತ್ಸಂಗ ಕಾರ್ಯಕ್ರಮ ತುಂಬ ಬಹುಮುಖ್ಯವಾದದ್ದು. ಸೊ ಪ್ರತಿದಿನ ಕ್ಲಾಸ್ ಕೇಳ್ತಾ ಇರಬೇಕು. ವಾರಕ್ಕೊಮ್ಮೆ ಮಾತ್ರ ಅಲ್ಲ, ಪ್ರತಿದಿನ ಕೂಡ ಕೇಳ್ತಾ ಇರಬೇಕು. ಸೊ ಪ್ರಭುಜಿ ಪ್ರತಿದಿನ ಬೆಳಿಗ್ಗೆ ಅರ್ಧ ಗಂಟೆ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಜಾಯ್ನ್ ಆಗಿ ಅದನ್ನು ಕ್ಲಾಸಸನ್ನು ಕೇಳಿ. ಅದರಿಂದ ಏನಾಗುತ್ತೆ, ನಿಮ್ಮ ಜ್ಞಾನ ಬೆಳೆಯುತ್ತೆ. ನಂತರ ಹರಿಕೃಷ್ಣ ಜಪ ಮಾಡಬೇಕು. ಜಪ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ಸೊ ನಾವು ಹೇಗೆ ಪ್ರತಿದಿನ 3 ಸಲ ಊಟ ಮಾಡ್ತೀವಿ, ಕೆಲವರು 4 ಸಲನೂ ಮಾಡ್ತಾರೆ. ಅದೇ ರೀತಿ ನಾವು ಪ್ರತಿನಿತ್ಯ ನಿಯಮಿತ ರೂಪದಲ್ಲಿ ನಾವು ಮಂತ್ರ ಆಹಾರವನ್ನು ಕೂಡ ಸ್ವೀಕರಿಸಬೇಕು. ಯಾಕೆಂದರೆ ಮಂತ್ರ ಆತ್ಮಕ್ಕೆ ಆಹಾರ. ರೈಟ್? ಇಟ್ಸ್ ಅ ಫುಡ್ ಫಾರ್ ಆತ್ಮ, ಸೋಲ್. ಹೇಗೆ ಊಟ ದೇಹಕ್ಕೆ ಆಹಾರ, ಅದೇ ರೀತಿ ಮಂತ್ರ ಆತ್ಮಕ್ಕೆ ಆಹಾರ. ಸೊ ವಿ ಶುಡ್ ಟೇಕ್ ಫುಡ್ ಫಾರ್ ದ ಸೋಲ್. ಇಲ್ಲಾಂದರೆ ಆತ್ಮ ವೀಕ್ ಆಗುತ್ತೆ. ಆತ್ಮ ಬಿಕಮ್ಸ್ ವೀಕ್ ಆ್ಯಂಡ್ ಇಟ್ ವಿಲ್ ಬಿಕಮ್ ಸ್ಟ್ರೆಸ್, ಡಿಪ್ರೆಸ್ಡ್. ಸೊ ಅದಕ್ಕೆ ಪ್ರತಿದಿನ ಮಂತ್ರ ಜಪ ಮಾಡಬೇಕು. ನಿಮಗೂ ಗೊತ್ತಾಗುತ್ತೆ, ಯಾವಾಗ ಮಂತ್ರ ಜಪ ಮಾಡ್ತೀವಿ ಆವಾಗ ನಾವು ನೆಮ್ಮದಿ ಇರುತ್ತೆ ಮನಸ್ಸಲ್ಲಿ. ಆದರೆ ಜಪ ಮಾಡಲಿಲ್ಲ ಅಂದರೆ ಅನರ್ಥಗಳು ಹೆಚ್ಚಾಗ್ತವೆ, ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತದೆ. ರೈಟ್? ಸೊ ವಿ ಶುಡ್ ಟ್ರೈ ಟು ಡೂ ಜಪ ಡೈಲಿ. ರೈಟ್? ಈಗ ನಾವು ಬಟ್ಟೆ ಪ್ರತಿದಿನ ಒಗಿತೀವಿ, ಪ್ರತಿದಿನ ಸ್ನಾನ ಮಾಡ್ತೀವಿ. ಕರೆಕ್ಟ್? ಅದೇ ರೀತಿ ನಮ್ಮ ಮನಸ್ಸು ಕೂಡ ಪ್ರತಿದಿನ ತೊಳಿಬೇಕು. ನಮ್ಮ ದೇಹ ಪ್ರತಿದಿನ ಕೊಳೆ ಆಗುತ್ತೆ, ಅದಕ್ಕೆ ಪ್ರತಿದಿನ ಸ್ನಾನ ಮಾಡ್ತೀವಿ. ಬಟ್ಟೆ ಕೂಡ ಕೊಳೆ ಆಗುತ್ತೆ, ಪ್ರತಿದಿನ ತೊಳಿತೀವಿ, ವಾಷಿಂಗ್ ಮೆಷಿನಲ್ಲಿ ಹಾಕ್ತೀವಿ, ಅದು ಕೈಯಿಂದ ತೊಳಿತೀವಿ. ಅದೇ ರೀತಿ ಮನಸ್ಸು ಕೂಡ ಪ್ರತಿದಿನ ಪ್ರದೂಷಿತವಾಗುತ್ತೆ. ಯಾಕಂದರೆ ನಾವು ಏನೋ ನೋಡ್ತೀವಿ, ಏನೋ ಕೇಳ್ತೀವಿ, ಏನೋ ಸಂಘವನ್ನು ತೊಗೊತೀವಿ. ಅದರಿಂದ ಕೆಲವೊಮ್ಮೆ ಕೆಟ್ಟ ವಿಚಾರಗಳು ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದು ತೊಳಿಬೇಕು ತಾನೆ? ತೊಳಿಲಿಲ್ಲ ಅಂದರೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ವೈರಸ್ ಹೇಗೆ 2 ದಿನ ಸ್ನಾನ ಮಾಡಲಿಲ್ಲ ಅಂದರೆ ಹೇಗೆ ಅನ್ಕಂಫರ್ಟಬಲ್ ಅನಿಸುತ್ತೆ, ಅದೇ ರೀತಿ ಮನಸ್ಸನ್ನು ಪ್ರತಿದಿನ ತೊಳಿಲಿಲ್ಲ ಅಂದರೆ ಒಳಗಡೆ ವೈರಸ್ ಕೂತ್ಕೊಳ್ಳುತ್ತೆ, ಕೊಳೆ ಕೂತ್ಕೊಳ್ಳುತ್ತೆ. ಅದರಿಂದ ನಮಗೆ ಕಷ್ಟ ಆಗುತ್ತೆ. ಮನೆಯೂ ಕೂಡ 1-2 ದಿನ ಸ್ವಚ್ಛ ಮಾಡಲಿಲ್ಲ ಅಂದರೆ ಧೂಳು ಕೂತ್ಕೊಳ್ಳುತ್ತೆ, ಕೊಳೆ ಆಗುತ್ತೆ, ಇರೋದಕ್ಕೆ ಏನು ಅನ್ಕಂಫರ್ಟಬಲ್ ಅನಿಸುತ್ತೆ. ಪ್ರತಿದಿನ ಮನೆ ತೊಳಿತೀವಿ. ಅದೇ ರೀತಿ ಪ್ರತಿದಿನ ನಮ್ಮ ಆಂತರಿಕ ಮನಸ್ಸನ್ನು ಕೂಡ ತೊಳಿಬೇಕು. ಸೊ ದಟ್ಸ್ ದ ಚಾಂಟಿಂಗ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ರೈಟ್? ಸೊ ಪ್ರತಿದಿನ ಜಪ ಮಾಡಿ. ಸೊ ದಟ್ಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ವೀಕ್ಲಿ ಪ್ರೋಗ್ರಾಮ್ ತಾವು ಅಟೆಂಡ್ ಆಗ್ತಾ ಇದ್ದೀರಾ. ಆದರೆ ಸಾಧ್ಯವಾದರೆ ಮಾರ್ನಿಂಗ್ ಅದು ಏನು ವಾಟ್ ಟೈಮ್ ಯು ಡು? 6:30 to 6:50 is 2 rounds japa. 6:15 the 7 is 1 chapter of Bhagavad Gita. 7 to 7:15 is 1 shloka. So they can come for anything. Okay, 6:30 to 7:15. 45 minutes. Evening 9:30 we are reading Krishna book. ರಾತ್ರಿ ಕೃಷ್ಣ ಲೀಲೆ ಓದಿ ಕೃಷ್ಣ ಸ್ಮರಣೆ ಮಾಡ್ತಾ ಮಲ್ಕೊಂಬಿಡಿ, ಸುಖ ನಿದ್ರಾ ಜಾಯ. ರೈಟ್? ಸೊ ಕನಸಲ್ಲೂ ಕೃಷ್ಣ ಬರ್ತಾನೆ. ರೈಟ್? ಸೊ ಈ ರೀತಿ. ಸೊ ಬೆಳಿಗ್ಗೆ ಪ್ರೋಗ್ರಾಮ್, ಈವ್ನಿಂಗ್ ಪ್ರೋಗ್ರಾಮ್. ರೈಟ್? ಡಾಕ್ಟ್ರು ಕೂಡ ಮೆಡಿಸಿನ್ ಹೇಳ್ಕೊಡ್ತಾರಲ್ಲ, ಬೆಳಿಗ್ಗೆ ಎಷ್ಟು, ಮಧ್ಯಾಹ್ನ ಎಷ್ಟು, ಸಾಯಂಕಾಲ ಎಷ್ಟು ಅಂತ. ಅದೇ ರೀತಿ ನಾವು ಸ್ಪಿರಿಚುವಲ್ ಮೆಡಿಸಿನ್ ಕೂಡ ಬೆಳಿಗ್ಗೆ ಡೋಸ್, ಈವ್ನಿಂಗ್ ಡೋಸ್ 2 ಡೋಸ್ ತೊಗೋಬೇಕು. ಆವಾಗ ನಮ್ಮ ಆಂತರಿಕ ಪರಿಸರ ಕ್ಲೀನಾಗಿರುತ್ತೆ. ಓಕೆ? ಹರೇ ಕೃಷ್ಣ. ತಮ್ಮಲ್ಲಿ ಎಷ್ಟು ಜನ ಪ್ರತಿದಿನ ಜಪ ಮಾಡ್ತಾ ಇದ್ದೀರಾ? ಡೈಲಿ ಜಪ ಮಾಡೋರು? ಡೈಲಿ ಮಾಡ್ತಾರೆ. ಅಪ್ನಿಗೆ ಮಾಡ್ತಾರೆ. ಓಕೆ. ಯಾರು ಮಾಡ್ತಾ ಇದ್ದಾರೆ ತುಂಬ ಸಂತೋಷ. ಯಾರು ಮಾಡ್ತಾ ಇಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡ್ಬೋದಲ್ಲ, 10 ನಿಮಿಷ ಡೈಲಿ. ರೈಟ್? ಹಾಂ,
ಅದೇನಾದ್ರು ಒಂದಿನ ಉಪವಾಸ ಮಾಡಿಬಿಟ್ರೆ ವೀಕ್ ಆಗಿಬಿಡ್ತೀವಿ. ಅದೇ ರೀತಿ ಸೊ ವಿ ಶುಡ್ ಬಟ್ ಅಟ್ಲೀಸ್ಟ್ 10 ನಿಮಿಷ ಆದರೂ ಟೈಮ್ ತೆಗಿಬೇಕಾಗುತ್ತೆ ಭಗವಂತನಿಗೋಸ್ಕರ. ಅಟ್ಲೀಸ್ಟ್ 10 minutes ಟು ಟೇಕ್ ಔಟ್ ಟೈಮ್ ಫಾರ್ ಚಾಂಟಿಂಗ್. ದೇವ್ರು 24 ಗಂಟೆ ಕೊಟ್ಟಿದ್ದಾನೆ ನಮಗೆ. 24 ಗಂಟೆಯಲ್ಲಿ ಅಟ್ಲೀಸ್ಟ್ 10 ನಿಮಿಷ ದೇವರಿಗೆ ಕೊಡ್ಬೋದಲ್ಲ, ರೈಟ್? ಕೆಲವೊಬ್ಬರು ಫುಲ್ 24 hours ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 10 ನಿಮಿಷ ಆದರೂ ಸ್ಟಾರ್ಟ್ ಮಾಡಬೇಕು. 10 minutes ಆಫ್ ಜಪ. ಓಕೆ. ಸೊ ತಮ್ಮಲ್ಲಿ ಯಾರ್ಯಾರು ಚಾಂಟಿಂಗ್ ಮೋರ್ ದೆನ್ 8 rounds? 8 rounds ಆ್ಯಂಡ್ ಅಬೌವ್ 8 rounds 16 ಮಾಡ್ತಾಯಿದ್ದೀವಿ. ಎಷ್ಟು ಮಾಡ್ತಾಯಿದ್ದೀರಾ? 8 ಮಾಡ್ತಾಯಿದ್ದೀರಾ ನೀವು? 16 ಮಾಡ್ತಾಯಿದ್ದೀರಾ? ಓಕೆ. 4 to 8 rounds? ಬಿಟ್ವೀನ್ 4 to 8? 4 to 8 rounds. ಓಕೆ, 4 ಜನ ಇದ್ದೀರಾ. ಓಕೆ. 3 rounds? 3 ಮಾಡ್ತಾಯಿದ್ದಾರೆ. 2? 2. ಓಕೆ, ಗುಡ್. 1? Okay, 1 person chanting 1. You also chanting 1. You should do more. Okay. 0? Right. So at least 1, and those who are doing 1, right? Generally I suggest, Ekadashi you can try to increase if possible. Right? ಈ ಏಕಾದಶಿ ದಿನ 1 round ಮಾಡ್ತಿದ್ದಾರೆ, ನೆಕ್ಸ್ಟ್ ಏಕಾದಶಿ 2 round ಮಾಡಿ. ರೈಟ್? ಕಂಫರ್ಟಬಲ್ ಅನ್ಸರಿ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಏಕಾದಶಿ 3 rounds ಮಾಡಿ. ರೈಟ್? ಸೊ ಬೈ 16 ಏಕಾದಶೀಸ್ ವಿಲ್ ಕಮ್ ಟು 16 rounds. It is a suggestion. So you can see how you can implement practically. Okay. Thank you very much. Srila Prabhupada ki jai. Srimad Bhagavad Gita ki jai. Hare Krishna.